ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಸರ್ ಇಲ್ಲಿ ನೋಡಿ ಸರ್ ರೆಡಿ. ಆಯ್ತಾ? ಆಯ್ತು ರೆಡಿ ಸರ್. ಯಜಮಾನ ಈ ಕಡೆ ಬಾ, ತಾತ ಈ ಕಡೆ ಬಾ. ಓಕೆ
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಎಲ್ಲ ನನ್ನ ಪ್ರೀತಿಯ ಗುರುಗಳು ಗುರುಮಾತೆಯರು ಹಾಗೂ ನನ್ನ ಸ್ನೇಹಿತೆಯರು ದಸರಾಗಳಲ್ಲಿ ಆಸನಬೇಕೆಂದು ವಿನಂತಿ. ಕೂತ್ಕೋಬೇಕು ದಯಮಾಡಿ. ಅಲಾವುದ್ದೀನ್ ಭಾಯ್ ಕೂತ್ಕೋಬೇಕು ದಯಮಾಡಿ ಕೂತ್ಕೋಬೇಕು. ಹಲೋ ಸ್ವಾಗತ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ನಮ್ಮ ಗುರುಗಳಾದಂಥ ಷಣ್ಮುಖಪ್ಪ ಗುರುಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ದಯಮಾಡಿ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ನಮ್ಮ ಶಾಲೆಯ ದಾನಿಗಳಾದಂಥ ಶ್ರೀ ಅರಣ್ಯ ಶೆಟ್ಟಿ ಸರ್ಗಳು ಬರಬೇಕು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ ಈ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದಂಥ ಶ್ರೀ ಅಮರೇಶ್ ಸರ್ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಪ್ರಭಾರಿ ಮುಖ್ಯ ಗುರುಗಳು ಅಮರೇಶ್ ಸರ್. ಹಾಗೆ ಈ ಶಾಲೆಯ STMC ಅಧ್ಯಕ್ಷರಾದಂಥ ಶ್ರೀ ಗಾಳಪ್ಪ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಗಾಳಪ್ಪ ಸರ್. ಹಾಗೆಯೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ
ಗುರುಮಾತೆಯಾದಂಥ ಶ್ರೀ ಪದ್ಮಾವತಿ ಬಾಯಿ ಟೀಚರ್ ದಯಮಾಡಿ ವೇದಿಕೆಗೆ ಆಗಿಸಬೇಕಾಗಿ ವಿನಂತಿ. ಚಪ್ಪಲಿ ಮುಖಾಂತರ ವೇದಿಕೆಗೆ ಆಗಮಿಸಬೇಕು ವಿದ್ಯಾರ್ಥಿಗಳು. ಚಪ್ಪಲಿ ಮುಖಾಂತರ ಜೋರಾದ ಚಪ್ಪಲಿ ಬರಬೇಕು ವಿದ್ಯಾರ್ಥಿಗಳು. ಹಿರಿಯರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಮಾತೆ ಶ್ರೀ ಪದ್ಮಾವತಿ ಟೀಚರ್, ಹಾಗೆ ನೆಕ್ಸ್ಟ್ ಶ್ರೀಮತಿ ಶಶಿಕಲಾ ಟೀಚರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಶಿಕಲಾ ಟೀಚರ್ ಅವರಿಗೆ ಗುಲಾಬಿ ಹೂ ನೀಡುವ ಮುಖಾಂತರ ವೇದಿಕೆಗೆ ಆಹ್ವಾನಿಸಿಕೊಳ್ಳಬೇಕು. ಶ್ರೀಮತಿ ಎಲಿಜಬೆತ್ ಟೀಚರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ವಿದ್ಯಾರ್ಥಿಗಳು ಚಪ್ಪಳೆ ಮುಖಾಂತರ ವೆಲ್ಕಮ್ ಮಾಡಬೇಕು. ಇದು ನಮ್ಮ ಫಂಕ್ಷನ್, ಇದು ನಮ್ಮ ಗುರುಗಳ ಫಂಕ್ಷನ್. ದಯಮಾಡಿ ಜೋರಾದ ಚಪ್ಪಳೆ ಬರಬೇಕು. ಅದೇ ರೀತಿ ನಮ್ಮ ದಿವಂಗತ ನಾಗರಾಜ್ ಸರ್ ಅವರ ಮಗ ಹಾಗೂ ಅವರ ಶ್ರೀಮತಿ ವಿದ್ಯಾ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಅಚ್ಚುಮೆಚ್ಚಿನ ಟೀಚರ್, ಅಷ್ಟೇ ಭಯ ಅಷ್ಟೇ ಭಕ್ತಿ ನಮಗೆ ಕೊಟ್ಟಿದ್ದು ನಮ್ಮ ನಾಗರಾಜ್ ಸರ್. ಇವತ್ತು ಅವರೆಲ್ಲ ನಮ್ಮ ಜೊತೆ, ಆದರೂ ನಾವು ಅವರನ್ನು ಅವರ ಶ್ರೀಮತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ನಾಗರಾಜ್ ಸರ್ನ ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ದೊಡ್ಡಮನಿ ಸರ್ ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಶ್ರೀಮತಿಯವರು ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ಇಚ್ಛೆಯ ಮೇರೆಗೆ ಕೋರಿಕೆ ಮೇರೆಗೆ ಆಹ್ವಾನಿಸಿದರೆ ದಯಮಾಡಿ ಆಗಿಸಬೇಕು ಅಂತ ನಂಬಿ. ಅದೇ ರೀತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಗೂ ಸ್ಟ್ರಿಕ್ಟ್ ಸರ್. ಯಾವಾಗಲೂ ನಾವು ಹುಷಾರಾಗಬೇಕು, ನಾವು ಎಚ್ಚರಗೊಳ್ಬೇಕಂದ್ರೆ ಇಲಾಖೆ ನಮಗೆ ಕರೀತಾ ಇದ್ದಾರೆ ನಮ್ಮ ಕೋರಿ ಸರ್ ಇವತ್ತು ನಮ್ಮ ಜೊತೆ ಇಲ್ಲ. ಆದರೂ ಅವರ ಶ್ರೀಮತಿಯವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತೇಳಿ ನಾನು ಕೋರಿಕೊಳ್ತೀನಿ. ಮುದ್ದಾದಂಥ ಧ್ವನಿಯಿಂದ ನಿಮ್ಮ ಒಂದು ಈ ಗೀತೆ ಶ್ಲೋಕ ತುಂಬ ಇಂಪಾಗಿತ್ತು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಗುರುಗಳು ಹಾಗೂ ಶಿಸ್ತಿನ ಸಿಪಾಯಿ ಕೊಟ್ರಪ್ಪ ಸರ್ ದಯಮಾಡಿ ವೇದಿಕೆಗೆ ಆಗಮಿಸುವ ವಿನಂತಿ. ಕೊಟ್ರಪ್ಪ ಸರ್ ದಯಮಾಡಿ ವೇದಿಕೆ. ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳು ಜೋರಾದ ಚಪ್ಪಳೆ, ವಿದ್ಯಾರ್ಥಿಗಳು ಚಪ್ಪಳೆ ಹಾಕಬೇಕು ದಯಮಾಡಿ. ಮುಖ್ಯ ಗುರುಗಳು ಬಂದಿರ್ತಾರೆ ಈಗ. ಧನ್ಯವಾದಗಳು ಸರ್. ಸೊ ಈ ಒಂದು ವಯಸ್ಸಲ್ಲಿ ಕೂಡ ನಮ್ಮ ಒಂದು ಆಹ್ವಾನದ ಮೇರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಕೊಟ್ಟಪ್ಪ ಸರ್ಗೆ ತುಂಬ ಹೃದಯ ಧನ್ಯವಾದಗಳು. ನಾಡಗೀತೆ ಹಾಡೋದ್ರ ಮುಖಾಂತರ ಶುರು ಮಾಡೋಣ. ಈ ದಯಮಾಡಿ ಎಲ್ಲರೂ ಎದುರಿಸಬೇಕಾಗಿ ವಿನಂತಿ. ಸೊ ಈ ಒಂದು ಕಾರ್ಯಕ್ರಮ ನಾಡಗೀತೆ ಮುಖಾಂತರ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ಕನುಜಾಂಬೆಯೇ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾಗ
ಪ್ರಾಸ್ತಾವಿಕ ನುಡಿಗಳನ್ನ ನುಡಿಲಿಕ್ಕೆ ಅವಕಾಶ ನೀಡಿರ್ತಕ್ಕಂಥ ನನ್ನ ಸ್ನೇಹಿತರಾದ ರಾಜೇಶ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದು ವ್ಯರ್ಥವಾಗಲಾರದು ಅನ್ನೋ ಮಾತಿನಂತೆ ನಮಗೆ ಅಕ್ಷರದಾನ ಮಾಡಿರ್ತಕ್ಕಂತಹ ಜೀವನದ ದಾರಿಯನ್ನು ತೋರಿಸಿರ್ತಕ್ಕಂತಹ ಗುರುಗಳು ಹಾಗೂ ಗುರುಮಾತೆಯರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಅತಿಥಿಗಳು ಹಾಗೆ ಗಣ್ಯಾತಿ ಗಣ್ಯರು ಅವರಿಗೂ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನ ನಾವು ಇಲ್ಲಿ ಓದಿ ಆಡಿ ಬೆಳೆದಿರ್ತಕ್ಕಂತಹ ಜೆ.ಸಿ. ಶಾಲೆಯ ಒಂದು ಇತಿಹಾಸದಲ್ಲಿ ಇದು ಒಂದು ಚಿರಸ್ಮರಣೀಯ ದಿನ ಅಂತ ಭಾವಿಸ್ಬೇಕಾಗಿದೆ. ಹಾಗೆ 1998-99 ಸಾಲಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿಬಿಟ್ಟು ಈ ದಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅದೇ ರೀತಿಯಾಗಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸ್ತಾ ಇರೋದು ಒಂದು ಸಂಭ್ರಮದ ಕ್ಷಣ. 1ರಿಂದ 7ನೇ ತರಗತಿವರೆಗೂ ನಮಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಿರ್ತಕ್ಕಂತಹ ಗುರುಗಳು ಹಾಗೂ ಗುರುಮಾತೆಯರನ್ನು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ನೋಡ್ತಾ ಇರೋದು ನಮ್ಮ ಸೌಭಾಗ್ಯವೇ ಸರಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಅಂತ ನಮ್ಮ ಕೃಷ್ಣ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಒಂದು 3-4 ವರ್ಷದಿಂದನೇ ಪ್ರಸ್ತಾವನೆ ತಂದಿದ್ದ. ಆದರೆ ಅದಕ್ಕೆ ಸಮಯ ಕೂಡಿ ಬಂದಿರಲಿಲ್ಲ. ಈ ಕಳೆದ ಒಂದು 2 ತಿಂಗಳ ಹಿಂದೆಗಡೆ ಇದರ ಪ್ರಸ್ತಾವನೆ ಮತ್ತೆ ಬಂತು. ಕೃಷ್ಣ, ಜಗನ್ನಾಥ, ಪ್ರವೀಣ್ ಶೆಟ್ಟಿ, ಸಂತೋಷ್ ಸೂರ್ಯಮಠ, ನಟರಾಜ, ಅಲ್ಲಾವುದ್ದೀನ್ ಎಲ್ಲ ಗೆಳೆಯರನ್ನ ಸಂಪರ್ಕ ಮಾಡಿ, ದೂರ ಎಲ್ಲ ಗೆಳೆಯರನ್ನ ಸಂಪರ್ಕ ಮಾಡಿ ಹಲವಾರು ಸಭೆಗಳನ್ನು ನಡೆಸಿ ಚರ್ಚೆ ಮಾಡಿ ಕೊನೆ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಲಾಯಿತು. ಅದೇ ರೀತಿಯಾಗಿ ಹೆಣ್ಮಕ್ಕಳಲ್ಲಿ ಸರಸ್ವತಿಯವರು, ಸಾವಿತ್ರಿಯವರು, ಪ್ರಿಯಾಂಕಾ ಅವರು, ಸುಧಾ, ರೂಪಾ ಅವರು ಸಹ ಅವರವರ ಗೆಳತಿಯರನ್ನೆಲ್ಲ ಸಂಪರ್ಕ ಮಾಡಿ ಅವರ ಶ್ರೀದೇವಿಯವರು ಮುಖ್ಯವಾಗಿ ಶ್ರೀದೇವಿಯವರು ಅವರೆಲ್ಲ ಸಭೆಗಳು ನಡೆಸಿ ಚರ್ಚೆ ಮಾಡಿ ಅವರ ಸಲಹೆ ಸೂಚನೆಗಳನ್ನು ನೀಡಿ ಕೊನೆಗೆ ಈ ಕಾರ್ಯಕ್ರಮ ಈ ಮಟ್ಟಿಗೆ ನಾವು ತಗೊಂಬಂದಕ್ಕೆ ಸಂತೋಷವಾಗುತ್ತೆ. ಹಾಗೆ ಈ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಆದರೆ ಯಾವ ರೀತಿಯಾಗಿ ಮಾಡಬೇಕು, ಗುರುಗಳನ್ನ ಯಾವ ರೀತಿಯಾಗಿ ಭೇಟಿ ಆಗಬೇಕು, ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲಿರ್ಬೇಕಾದ್ರೆ ನಮಗೆ ತಟ್ಟನೆ ಹೊಳೆದಿದ್ದು ನಮ್ಮ GL ಮುದ್ರಿನಷ್ಟರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮ ಇಷ್ಟು ಸುಸಜ್ಜಿತವಾಗಿ ನಡೀತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀಬೇಕು ಅಂತಂದ್ಬಿಟ್ಟು ಅವರ ಮಾರ್ಗದರ್ಶನ ಪ್ರಕಾರ ಇದೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಂತರ ನಮ್ಮ ಮುದ್ರಿನಷ್ಟರು ಕೃಷ್ಣ, ಗೋಪಿ, ಸೂರಿ, ಅಲ್ಲಾವುದ್ದೀನ, ಪ್ರವೀಣ ಹಾಗೂ ಸರ್ ಜಗನ್ನಾಥ್ ಸಿಂಗ್ ಭಾಳ ಮುಖ್ಯವಾಗಿ ಜಗನ್ನಾಥ್ ಸಿಂಗ್. ಸೊ ಇವರೆಲ್ಲರೂ ಹೋಗ್ಬಿಟ್ಟು ನಮ್ಮ ಗುರುಗಳ ಆಹ್ವಾನ ಪತ್ರಿಕೆ ನೀಡಿ ಎಲ್ಲರನ್ನೂ ಕರೆದು ಬಂದಿದ್ದಾರೆ. ನಮ್ಮ ಗುರುಗಳು ನಮ್ಮ ಮೇಲೆ ಪ್ರೀತಿಯಿಂದ ಕೇವಲ ಒಂದೇ ಒಂದು ಕರೆಗೆ ನಮ್ಮ ಮೇಲೆ ಪ್ರೀತಿಯಿಂದ ಇವತ್ತಿನ ಎಲ್ಲರೂ ಬಂದು ವೇದಿಕೆನ ಅಲಂಕರಿಸಿದ್ದಾರೆ. ಪ್ರವೀಣ್ ಶೆಟ್ರು ನೋಡ್ಬೇಕು, ದಯವಿಟ್ಟು ನೋಡ್ಬೇಕು. ನಂತರ ಈ ದಿನದ ಈ ಕಾರ್ಯಕ್ರಮ ಸುಮಾರು 26 ವರ್ಷಗಳ ನಂತರ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮ. 26 ವರ್ಷಗಳ ನಂತರ ನಮ್ಮ ಹಳೆಯ ಗೆಳೆಯರು ಭಾಳ ದೂರ ಇರ್ತಕ್ಕಂಥ ಎಲ್ಲ ಗೆಳೆಯರು ಇದನ್ನು ಬಂದಿದ್ದೀರಿ. ಇನ್ನೂ ಕೆಲವು ಜನ ಬರಬೇಕಾಗಿತ್ತು. ಇದನ್ನು ನಾವೇನು ಇದನ್ನು ಭೇಟಿಯಾಗಿದ್ದೀವಿ, ಇದೊಂಥರ ನಮಗೆ ಭಾಳ ಸಂಭ್ರಮದ ಕ್ಷಣ ಅಂತಂದು ಭಾವಿಸ್ಬೇಕು. ಇದನ್ನು ನಾವು ಇಲ್ಲಿಗೆ ಮುಗಿಸ್ಲಾರ್ದಂಗೆ ಇದು ಕಂಟಿನ್ಯೂ ಆಗಬೇಕು. ನಂತರ ಈಗಿನ ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಆಗಬೇಕು ಅಂತ ನಾನು ಭಾವಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಸ್ನೇಹಿತರು, ಗೆಳೆಯರು, ಗಣ್ಯರಿಗೆ ಇನ್ನೊಮ್ಮೆ ವಂದಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಆನಂತರ
ಆ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ದಾನಿಗಳಾದಂತಹ ಪ್ರಕಾಶ್ ಶೆಟ್ಟರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತೇನೆ. ಹಾಗೆ SDMC ಅಧ್ಯಕ್ಷರು ನಮ್ಮ ಗೆಳೆಯರಾದಂಥ ಗಾಳಪ್ಪ ಅವರಿಗೆ ಸ್ವಾಗತ ಗಮನಿಸ್ತಾ ಇದ್ದೇನೆ. ಧನ್ಯವಾದಗಳು. ನಂತರ ವೇದಿಕೆಯನ್ನು ರಾಜೇಶ್ಗೆ ಬಿಟ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಆಗಲಿ. ಜೈ ಹಿಂದ್. ಧನ್ಯವಾದಗಳು ವಿಶ್ವ. ಇವತ್ತು ಪ್ರಾಸ್ತಾವಿಕ ಭಾಷಣ ಏನಂದರೆ ನಮ್ಮ ಹಿಂದಿನ ನೆನಪುಗಳೆಲ್ಲ ನನ್ನ ಮೆಲುಕಾಗ್ತಾ ಇದೆ. ಸೊ ನಾವು ಇಲ್ಲಿ ಕಲಿತಿರೋದು, ಇಲ್ಲಿ ನೆರೆದಿರೋದು ಸುಮಾರು 26 ವರ್ಷಗಳ ನಂತರ. ಇದು ನಿನ್ನೆ ಮನೆಯಲ್ಲ, ಹಳೆ ನೆನಪುಗಳು ತುಂಬ ಇದಾವೆ ನಮಗೆ. ನಾವು ಈ ಒಂದು ಸ್ಥಳ ಏನಿದೆಯಲ್ಲ, ಇದು ನಿಮಗೆ ಏನಿಸುತ್ತೆ ಅಂದರೆ ನಮಗೆ ಪ್ರತಿಯೊಂದು ಕೂಡ ನಾವು ಕುಂತಿದ್ದು ನಿಂತ್ಕೊಂಡಿದ್ದು ಎಲ್ಲ ಆಗ್ತದವೆ ಈ ಒಂದು ಸ್ಥಳಕ್ಕೆ ಬಂದಾಗ. ಅಂಥ ಒಂದು ಪವಿತ್ರ ಸ್ಥಳ ಇದು ನಮ್ಮದು. ಸೊ ನಾವು ಜೀವನ ತಾಯಿ ಕೊಟ್ಟರೆ ಜೀವ ತಾಯಿ ಕೊಟ್ಟರೆ ಜೀವನ ಶಿಕ್ಷಕರು ಗುರುಗಳು ನಮಗೆ ಕೊಡ್ತಾರೆ ಅನ್ನೋ ಮಾತು ಸತ್ಯವಾದದ್ದು. ಅದಕ್ಕೆ ಈ ಸ್ಥಳ ಕಾರಣ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳ ಕಾರಣ, ಗುರುಮಾತೆಯರ ಕಾರಣ. ತುಂಬ ಸಂತೋಷ ಆಗ್ತಾ ಇದೆ. ನೆಕ್ಸ್ಟ್ ಹಳೆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಒಂದೆರಡು ಮಾತು ಹೇಳ್ಬೇಕಂತ ವಿನಂತಿ. ಸೊ ಹಳೆ ವಿದ್ಯಾರ್ಥಿಗಳು, ಇಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಅನಿಸಿಕೆಗಳನ್ನು ಬಂದು ಇಲ್ಲಿ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಬರಬೇಕು. ಸಂತೋಷ್ ಶುರುಮಾಡಿ. ಸಂತೋಷ್ ಶುರುಮಠ ವೇದಿಕೆಗೆ ಬಂದು ಒಂದೆರಡು ಮಾತಾಡಬೇಕಾಗಿದೆ. ಈ ಪ್ರೋಗ್ರಾಮ್ ಬಗ್ಗೆ ಭಾಳ ದಿನಗಳಿಂದ ನಾನು ಮಾತಾಡ್ತಾನೆ ಇದ್ದೆ. ಸ್ವಲ್ಪ ದಿನಗಳ ಹಿಂದೆ ನಮ್ಮ ಹಿಂದಿನ ಬ್ಯಾಚ್ ಇಲ್ಲಿ ಒಂದು ಸೇಮ್ ಇದೇ ಥರನೇ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು. ತಕ್ಷಣ ಕಿಟ್ಟಿ ಹೇಳ್ದ, ಇಲ್ಲ ನಾವು ಈ ಥರ ಮಾಡಲೇಬೇಕಂತ ಹೇಳಿದ್ರು. ಕೂಡಲೇ ನಾನು ಯಾವುದೇ ಥರದ ಏನೇ ಆಗಲಿ ನಾವು ಈ ಥರ ಚಾನ್ಸ್ ಮಿಸ್ ಮಾಡೋದು ಬೇಡ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತಂದು ಅವಾಗಿಂದಲೇ ನಾನು ಅವ್ರಿಗೆ ತುಂಬಾ ಎಲ್ಲರ ಜೊತೆ ನಾನೇನು ಮಾತಾಡ್ತಿರಲಿಲ್ಲ, ಬಟ್ ಕಿಟ್ಟಿ ಜೊತೆ ಯಾವಾಗಲೂ ನಾನು ಟಚಲ್ಲಿದ್ದೆ. ನಾವು ಯಾವಾಗಲೂ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅದು ತುಂಬ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಎಲ್ಲ ಸರ್ಗಳನ್ನ ನಾವು ನಮ್ಮ ಯಾರ್ಯಾರು ಟೀಚ್ ಮಾಡಿದ್ದಾರೆ ಅವರೆಲ್ಲರನ್ನೂ ನಾವು ಕರೆಸಿ ಒಂದು ವೇದಿಕೆ ಮೇಲೆ ಅವ್ರಿಗೆ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡಲೇಬೇಕಂತ ಹೇಳಿ ನಾವು ಹೇಳಿದ್ವಿ. ನಾನು ಈಗ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ನಾನು ಹುದ್ದೆಯಲ್ಲಿ ಇದ್ದೀನಿ. ಬಟ್ ನಾವು ಯಾವುದೇ ರೀತಿಯಲ್ಲಿ ಅಲ್ವಾ ಸರ್, ಎಲ್ಲರಿಗೂ ನಾನು ಹೇಳೋದೇನೆಂದರೆ ತಾವು ಏನೇನು ಹೇಳ್ಕೊಟ್ಟಿದ್ದೀರಿ ಎಲ್ಲ, ನಾನಾಯಿತು ನನ್ನ ಫ್ರೆಂಡ್ಸ್ ಆಯಿತು, ಯಾವತ್ತೂ ಒಂದು ಸೊಸೈಟಿನಲ್ಲಿ ಒಳ್ಳೆಯ ಹುಡುಗರಾಗಿ ಯಾರೂ ದಾರಿ ತಪ್ಪಿಲ್ಲ ಸರ್. ನೀವು ಯಾವ ರೀತಿ ಏನು ದಾರಿ ತೋರಿಸಿದ್ದೀರಿ ಅದೇ ದಿಕ್ಕಿನಲ್ಲಿ ಸಮಾಜಮುಖಿಯಲ್ಲಿ ಒಂದು ಒಳ್ಳೆಯ ನಾಗರಿಕರಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಸರ್. ಅದೆಲ್ಲದಕ್ಕೂ ಕಾರಣ ತಾವು ತೋರಿಸಿದ ದಾರಿ ಸರ್, ಗುರಿ ಸರ್. ನಮ್ಗೆ ಈಗಲೂ ಕೂಡ ಯಾವತ್ತೂ ನೆನಪಿದ್ದೇ ಇರುತ್ತೆ ಸರ್. ಅಷ್ಟು ಸುಲಭವಾಗಿ ನಾವು ಯಾವುದನ್ನು ಕೂಡ ಮರೆಯೋಕ್ಕಾಗೋದಿಲ್ಲ. ಪ್ರತಿಯೊಂದು ದಿನ ಪ್ರತಿಯೊಂದು ಏನೇನು ಹೇಳಿಕೊಟ್ಟಿದ್ದೀರಿ ಅದು ತುಂಬ ಅಚ್ಚೇದೇ ಉಳಿದಿದೆ ಸರ್. ಅದನ್ನು ಒಂದೇ ಸಾರಿ ನಮ್ಗೆ ಸಡನ್ನಾಗಿ ಕರೆದು ಹೇಳೋದು ಅದು ಸಾಧ್ಯ ಇಲ್ಲ ಸರ್. ಯಾವಾಗಲೂ ನೆನೆಸ್ಕೊಳ್ತೀವಿ ಸರ್. ಅದನ್ನು ನಾವು ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀವಿ ಸರ್. ನನಗೆ ಭಾಳಷ್ಟು ಸ್ವೀಟ್ ಮೆಮೊರೀಸ್, ಭಾಳಷ್ಟು ಫ್ರೆಂಡ್ಸ್ ಜೊತೆ ಇದ್ದೇ ಇದೆ. ಯಾವತ್ತು ಯಾರನ್ನೂ ಕೂಡ ನಾವು ಮರೆತಿಲ್ಲ. ಎಲ್ಲರ ಹೆಸರು, ಎಲ್ಲರ ಜೊತೆ ನಡೆದಂಥ ಘಟನೆಗಳು ತುಂಬ ಸ್ಟ್ರಾಂಗ್ ಆಗಿದೆ. ಆಗಿನ ಟೈಮ್ನಲ್ಲಿ ಒಂದು ಸ್ವಲ್ಪ ನನ್ನ ಫೇವ್ರೇಟ್ ಸ್ಟೂಡೆಂಟ್ ಅಂತ ಇತ್ತು ಸರ್. ಎಲ್ಲರಿಗೂ ಕೂಡ ತಾವೇನೇನು ಆ ಥರದಲ್ಲಿ ನಮಗೆ ತುಂಬ ಎನ್ಕರೇಜ್ ಮಾಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗುತ್ತೆ ಅದರಲ್ಲಿ ಎಲ್ಲರೂ ನಾವು ಕೂಡ ತೀರ್ಸೋಕ್ಕಾಗಲ್ಲ ಸರ್. ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಸರ್. ಈಗಲೂ ಕೂಡ ತಾವೇನೇ ಹೇಳಿದರೂ ಕೂಡ ಒಂದೇ ಮಾತಿನಲ್ಲಿ ನಾವು ಬಳಸ್ಕೊಡ್ತೀವಿ ಸರ್. ಆ ಮಾತು ಹೇಳೋಕ್ಕೆ ನಮಗೆ ಖುಷಿಯಾಗುತ್ತೆ ಸರ್. ಈಗಲೂ ಕೂಡ ಈಗ ಇರೋ ಟೀಚರ್ಸ್ ಯಾವುದೇ ಇರಲಿ, ಸ್ಕೂಲ್ಗೆ ಅಥವಾ ಬೇರೆ ಸ್ಟೂಡೆಂಟ್ಸ್ಗೆ ಏನೇ ಮಾಡಬೇಕಂತ ಹೇಳಿ ಸರ್, ನಾನು ಮುಂದೆ ನಿಂತ್ಕೊಂಡು ಅದನ್ನು ಮಾಡಿಕೊಡ್ತೀವಿ ಸರ್. ಅದರಲ್ಲಿ ಡೌಟ್ ಇಲ್ಲ ಸರ್. ನಮ್ಮದು ಏನಂದರೆ ಈಗ ನಾವು ಆಗಿನ ಟೈಮ್ನಲ್ಲಿ ಹೇಗಿತ್ತು, ಈಗ ಇನ್ನೂ ಮುಂದೆ ನೆಕ್ಸ್ಟ್ 25 ವರ್ಷಕ್ಕೆ ಈ ಸ್ಕೂಲ್ ಹೇಗೆ ಬೆಳಿಬೇಕು, ಅಥವಾ ಈಗಿನ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರೋಗ್ರಾಮ್ ಯಾವ ಥರ ಮಾಡಬೇಕು, ಅದು ಬೇರೆ ಸರ್. ಅದು ಬಟ್ ಎಲ್ಲ ಹುಡುಗರು ಕೂಡ ಒಳ್ಳೆ ರೀತಿಯಲ್ಲಿ ಮುಂದೆ ಬರಲಿ ಅನ್ನೋದು ನಮ್ಮದು ಆಶಯ ಇರುತ್ತೆ. ಅದಕ್ಕೋಸ್ಕರನೇ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ನೆನೆಸ್ಕೊಂಡು ಈಗಲೂ ಕೂಡ ನನಗೆ
ಟೀಚರ್ ಅದು ಇನ್ನೂ ಹಾಗೆ ಇದೆ ಟೀಚರ್ ನನಗೆ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದೆ ಅಂತ ಟೀಚರ್ ನನಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಅದೇ ನೋಟ್ಗಳನ್ನ ನಾನು ಇನ್ನೂ ಹಾಗೆ ಇಟ್ಕೊಂಡಿದ್ದೀನಿ ನೆನಪಿನಲ್ಲಿ. ನಮಗೆ ಈಗಿನ ಸ್ಟೂಡೆಂಟ್ಸ್ಗೆ ಇಂಥ ಟೀಚರ್ ಸಿಗ್ತಾರಿಲ್ಲ ಗೊತ್ತಿಲ್ಲ. ನಮಗೆ ಮುಂದಿನ ವರ್ಷ ನನಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಕೊನೆಗೆ 7ನೇ ಕ್ಲಾಸ್ವರೆಗೂ ಕೂಡ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಕೂಡ ನಮಗೆ ಮುಂದೆ ಮಾಡಿ ಎಲ್ಲದಕ್ಕೂ ತುಂಬ ಎಚ್ಚರಿಕೆಯಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಹಿತೈಷಿಗಳು ಆಗಿದ್ದರು. ಹಾಗೆ ಅವರು ನಮಗೆ ನಮ್ಮ ತಂದೆ ತಾಯಿಗಳಿಂದ ತುಂಬ ಎಚ್ಚರಿಕೆಯಿಂದ ತುಂಬ ಖುಷಿಯಿಂದ ಕೂಡ ಎಲ್ಲದನ್ನು ತೋರಿಸ್ತಾ ಇದ್ರು, ಎಲ್ಲದನ್ನು ಮಾಡಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ನಮ್ಗೆ ಈಗಲೂ ಕೂಡ ಎಲ್ಲರೂ ನಾವು ಮಾತಾಡೋದು ಒಂದೇ ಒಂದು ಆಗಿನ ಕಾಲದ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್. ಡಿಸೆಂಬರ್ದಲ್ಲಿ ಒಂದಿನ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಮಾಡೋದಕ್ಕೆ ಅವ್ರ ಮನೆಗೆ ಕರ್ಕೊಂಡು ಹೋಗೋದೇನೋ, ಟೆಪರ್ ಕರ್ಕೊಂಡು ಹಾಕೋದೇನೋ, ಡ್ಯಾನ್ಸ್ ಮಾಡಿಸೋದೇನೋ, ಹಾಡು ಆಡಿಸೋದೇನೋ. ಅದು ಈಗಿನ ಕಾಲದಲ್ಲಿ ಅದು ಯಾವುದು ಸಿಗೋದಿಲ್ಲ ಸರ್. ತಾವು ತುಂಬ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲದೆ ತುಂಬ ಡೆಡಿಕೇಟೆಡ್ ಆಗಿ ಅದನ್ನು ಮಾಡಿಸ್ತಿದ್ರಿ ಸರ್. ಅದನ್ನು ಎಲ್ಲೂ ಸಿಗೋದಿಲ್ಲ ಸರ್. ಅದು ತುಂಬ ಒಳ್ಳೆಯ ಹೃದಯದಿಂದ ಸರ್ ಮಾಡ್ತಾಯಿದ್ರು. ಅದನ್ನು ನಾನು ಈಗ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ನನಗೆ ಏನೇ ಕೊಟ್ಟಿರೋದು ಕೂಡ ಈ ಶಾಲೆನೇ ಎಲ್ಲದೂ ಕೊಟ್ಟಿದೆ ಸರ್. ಈವನ್ ನನ್ನ ವೈಫ್ ಕೂಡ ಸರ್, ನನ್ನ ಕ್ಲಾಸ್ಮೇಟ್ ಸರ್. ಈ ಶಾಲೆಯಿಂದ ಅದಕ್ಕೆ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡಿದೆ ಅದು ನನಗೆ ಈ ಶಾಲೆನೇ ಕೊಟ್ಟಿದೆ. ತುಂಬ ಹೆಮ್ಮೆಯಿಂದ ಗೌರವದಿಂದ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸಂತೋಷ್ ಸೂರಿಮಠ್. ಸೊ ನಮ್ಮ ಬಾಲ್ಯದ ಒಂದು ಶಿಕ್ಷಣ ಸಮಯದಲ್ಲಿ ಅತಿ ಹೆಚ್ಚು ಪ್ರಚಲಿತ ಹೆಸರು ಸಂತೋಷ್ ಸೂರಿಮಠ್. ಯಾಕಂದರೆ ಆ ಚಾಕಚಕ್ಯತೆ, ಆ ಬುದ್ಧಿವಂತಿಕೆ, ಆ ಗುಣಲಕ್ಷಣಗಳು ವಿರಳ, ಭಾಳ ಕಡಿಮೆ ಇತ್ತು. ಸೊ ಅದರಲ್ಲಿ ಹೈಲೈಟ್ ಅನ್ನಬೇಕು ಎಲ್ಲ ಅಚ್ಚುಮೆಚ್ಚಿನ ಗುರುಗಳ ಅಚ್ಚುಮೆಚ್ಚಿನ ಹಾಗೂ ಗುರುಮಾತೆಯರ ಅಚ್ಚುಮೆಚ್ಚಿನ ಶಿಷ್ಯ ಸಂತೋಷ್ ಸೂರಿಮಠ್. ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ನಾನು ಪರ್ಸನಲಿ ತನಿಖೆ ಹೇಳ್ತೀನಿ ಸಂತುಗೆ. ಆ್ಯಂಡ್ ಸಂತೋಷ ಒಂದು ಮಾತು ಹೇಳಿದ್ರಂದರೆ, ಸಂತೋಷ್ ನನಗೆ ಬರೀ ಪಾಠ ಕಲಿಸಿಲ್ಲ, ಈ ಒಂದು ಜಾಗ ಜೀವನ ಕಲ್ಪಿಸಿಕೊಟ್ಟಿದೆ. ಸೊ ಜೀವನ ರೂಪಿಸಿಕೊಟ್ಟಿದೆ ಅಂತ ಹೇಳಿದ್ದು ನಿಜವಾಗ್ಲೂ ಖುಷಿಯಾಗುತ್ತೆ. ಪಾಠ ನಮ್ಮೆಲ್ಲರಿಗೆ. ಸೊ ಇವತ್ತು ಇಲ್ಲಿ ನಾವು ನಮ್ಮ ಮಕ್ಕಳ ಜೊತೆಗೆ ಬಂದಿದ್ವಿ. ಇವತ್ತು ಕಾರ್ಯಕ್ರಮಕ್ಕೆ ನಾವು ನಮ್ಮ ಮಕ್ಕಳ ಜೊತೆಗೆ ಬಂದಿದ್ವಿ. ಆದರೂ ಇಲ್ಲಿ ಮಕ್ಕಳು, ಯಾಕಂದರೆ ನಮ್ಮ ಗುರುಗಳಿದ್ದಾರೆ ಇಲ್ಲಿ ಎಲ್ಲರೂ, ಗುರು ಮುಖ್ಯರಿದ್ದಾರೆ ಇಲ್ಲಿ ಎಲ್ಲರೂ. ಅವ್ರ ಮಧ್ಯೆ ಯಾವತ್ತಿದ್ರು ಮುಂದಿನ ಭಾಷಣ ಪ್ರವೀಣ್ ಶೆಟ್ಟಿ ನಿಮ್ಮ ಅನಿಸಿಕೆ ಅನಿಸ್ಕೋಬೇಕು. ನಮಸ್ಕಾರ. ವೇದಿಕೆ ಮೇಲೆ ಆಸೀನವಾಗಿರುವಂತಹ ಎಲ್ಲ ಗುರುಗಳಿಗೆ ಮತ್ತು ದಾನಿಗಳಿಗೆ, SDMP ಸದಸ್ಯರುಗಳಿಗೆ ಸಹ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾನು ಚಿಕ್ಕವನಿದ್ದಾಗೆ ಈ ಎಲ್ಲ ಗುರುಗಳ ಹತ್ರನೂ ಒದೆ ತಿಂದಿದ್ದೀನಿ, ಅದಕ್ಕೆ ಉದ್ಧಾರ ಆಗಿದ್ದೀನಿ. ಎಲ್ಲ ಸಾರ್ಗಳ ಹತ್ರ ವರಿಷ್ಠ ಸ್ಟೂಡೆಂಟ್ ನಾನೇ. ಹಾಗಾಗಿ ಈ ಸ್ಥಾನಕ್ಕೆ ಬಂದು ಮಾತಾಡುವುದಕ್ಕೆ ಕಲಿಸಿಕೊಟ್ಟಂಥ ಗುರುಗಳಿಗೆಲ್ಲರಿಗೂ ಇನ್ನೊಂದು ಸಹ ನಮ್ಮನೆ ಸಲ್ಲಿಸ್ತಾ ನಾನೆರಡು ಮಾತಾಡಲು ಬಯಸುತ್ತೇನೆ. ಹೀಗೆ ಮಾತಾಡಿದಂತಹ ನಮ್ಮ ಸಂತೋಷ್ ಕಿಟಿ ಬಗ್ಗೆ ಅವನು ಬಂದು ಹಿಂಗೆ ಪ್ರೋಗ್ರಾಮ್ ಮಾಡೋಣ, ಮುತ್ತಿನ ಮಾಸ್ಟರ್ ಭಾಳ ಹೇಳ್ತಾ ಇದ್ದಾರೆ, ನಾವು ಸಹ ಇದೇ ರೀತಿಯಾಗಿ ಮಾಡೋಣ ಅಂತೇಳಿ ಎಲ್ಲರ ಹತ್ರನೂ ಡಿಸ್ಕಷನ್ ಮಾಡಿ ಇದನ್ನು 2 ತಿಂಗಳ 3 ತಿಂಗಳಿಂದ ಹಿಂದೆನೂ ಮಾಡ್ತಾ ಇದ್ದೀವಿ. ಮುತ್ತಿನ ಮಾಸ್ಟರ್ ನಮಗೆ ಇದನ್ನು ಬಹಳ ಸಹಕರಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಎಲ್ಲ ಮಾಸ್ಟರ್ಗಳಿಗೆ ಕರೆಯುವುದಕ್ಕಾಗಿ ಎಲ್ಲ ಮಾಸ್ಟರ್ಗಳು ನಮಗೆ ಅನುಕೂಲ ಮಾಡಿ ಎಲ್ಲ ಮಾಸ್ಟರ್ಗಳು ಫೋನ್ ನಂಬರ್ಸು ಕರೆಯುವುದಕ್ಕಾಗಿ ಮತ್ತು ನಾವು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಸಹ ನಮ್ಮ ಮುತ್ತಿನ ಮಾಸ್ಟರ್ ಎಲ್ಲ ವಿವರಿಸಿರ್ತಾರೆ. ಅವರ ಮಾರ್ಗದರ್ಶನದ ಮೇಲೆ ನಾವೀಗೆಲ್ಲ ಮಾಡಿದ್ದೀವಿ. ಎಲ್ಲ ನನ್ನ ಶಿಕ್ಷಕರಿಗೂ ವಂದನೆಗಳು. ಇಲ್ಲಿ ಏನು ಹೇಳಬೇಕು ಅಂತಂದರೆ, ನಾನು ಫಸ್ಟು ಪದ್ಮಾವತಿ ಟೀಚರಿಗೆ ಭಾಳ ನೆನೆಸ್ತೀನಿ. 7th ಇದ್ದಾಗೆ ನನಗೆ ಎಷ್ಟು ತಿದ್ದಿ ಹೇಳಿದ್ದಾರೆ ಅಂದರೆ, ನನ್ನ ಮನೆಯಲ್ಲಿ ಕುಂದಿಸ್ಕೊಂಡು ನನಗೆ ಪಾಠ ಮಾಡಿದ್ದಾರೆ.
ಅದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ಮುತ್ತಿನ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಎಷ್ಟು ಖುಷಿ ಅಂದರೆ ಅವ್ರ ಬಗ್ಗೆ ಡ್ಯಾನ್ಸ್ ಆಯಿತು, ಆಮೇಲೆ ಎಲ್ಲ ಥರದ್ದು ಎಲ್ಲ ಹೇಳ್ಕೊಟ್ಟಿದ್ದು ನಮಗೆ ಇವಾಗೂ ನನಗೆ ಭಾಳ ಇಷ್ಟ. ಅವ್ರು ಕಂಡ್ರೆ ನನಗೆ ಭಾಳ ಇಷ್ಟ ಇವಾಗೂ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ವಿಠೋಬ ಸರ್ ಶಶಿಕಲಾ ಟೀಚರ್ ಅವ್ರು ನಮ್ಮ ಮನೆ ಹತ್ರ ಇದ್ರೂ ನಮಗೆ ಭಾಳ ಕ್ಲೋಸ್. ಅಂದ್ರೂ ಅವರು ಕೂಡ ಅವ್ರ ಕಡೆಯಿಂದನೂ ನಾನು ಭಾಳ ಕಲ್ತಿದ್ದೀನಿ. ಎಲ್ಲ ಟೀಚರ್ಸ್ಗೂ ನಾನು ಭಾಳನೇ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ಎಲ್ಲರೂ ನಮ್ಮ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಹೇಳಿದ ತಕ್ಷಣ ಕಿಟ್ಟಿ ನನಗೆ ಭಾಳ ಸಹಕಾರ ಕೊಟ್ಟಿದ್ದಾನೆ, ಅವನಿಗೆ ಭಾಳ ಧನ್ಯವಾದ ಹೇಳ್ತೀನಿ. ಆಮೇಲೆ ಪ್ರಿಯಾಂಕಾ, ಶೋಭಾ, ಶ್ರೀದೇವಿ, ಆಮೇಲೆ ಎಲ್ಲರೂ ಚೆನ್ನಾಗಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಬಂದಿದ್ದೀರಿ. ಇನ್ನೂ ಬರಬೇಕಾಗಿತ್ತು, ಬಂದಿದ್ದು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ, ಬಂದಿಲ್ಲ ಅವರು. ಆಮೇಲೆ ವಿಠೋಬ ಸರ್, ಆಮೇಲೆ ಇನ್ನೂ ಯಾರಪ್ಪ ತ್ರಿವೇಣಿ ಟೀಚರ್ ಬಗ್ಗೆ ಹೇಳೋಕ್ಕೆ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಬೇಕಂದ್ರೆ ಭಾಳ ಇಷ್ಟ ನಮಗೆಲ್ಲರಿಗೂ. ಇಷ್ಟೆಲ್ಲ ಹೇಳ್ಕೊಟ್ರು ನಮಗೆ. ನಾನು ಇವಾಗ ಆ್ಯಸ್ ಅ ಟೀಚರ್ ನನಗಿವಾಗ ಮಾತಾಡೋಕ್ಕೆ ಕೂಡ ಕೈಕಾಲೆಲ್ಲ ನಡುತ್ತಾ ಇದೆ. ಬಟ್ ಇವ್ರ ಮುಂದೆ ನಾನು ಮಾತಾಡೋಕ್ಕೆ ಇಷ್ಟು ಹೇಳಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ನಾನು ಟೀಚರ್ ಜೊತೆ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಮೇಲೆ ಏನೋ ಸ್ಪೋರ್ಟ್ಸ್ ಆಗಲಿ ಅವ್ರ ಕಡೆಯಿಂದನೇ ನಾನು ಬಹುಮಾನ ತೊಗೊಂಡಿದ್ದೀನಿ. ಈ ವೇದಿಕೆ ಮೇಲೇ, ಈ ಸ್ಟೇಜ್ ಮೇಲೇ ತೊಗೊಂಡಿದ್ದೀನಿ. ನನಗೆ ಭಾಳ ಇಷ್ಟ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದೆಲ್ಲ ನಮ್ಮ ಸ್ಟೂಡೆಂಟ್ಸ್, ನನ್ನ ಸ್ನೇಹಿತರು, ಮತ್ತು ನಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಐ ಲವ್ ಯು. ಧನ್ಯವಾದಗಳು ಸಾವಿತ್ರಿ ಅವರು. ಸಾವಿತ್ರಿ ಅವರು ಕೂಡ ನಮ್ಮ ಬಾಲ್ಯದ ಒಂದು ಗೆಳೆಯರಲ್ಲಿ ಒಂದು ಒಡನಾಟದಲ್ಲಿ ತುಂಬ ಆತ್ಮೀಯರು. ನೆಕ್ಸ್ಟ್ ಪ್ರಿಯಾಂಕಾ ಒಂದೆರಡು ಅನಿಸಿಕೆ ಹಂಚ್ಕೋಬೇಕಾಗಿದೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಎಲ್ಲರೂ ನೋಡಿದರೆ ತುಂಬ ಖುಷಿ ಆಗ್ತಿದೆ. ಫಸ್ಟಿಗೆ ಈ ಸ್ಕೂಲಲ್ಲಿ ಬರಬೇಕಾದ್ರೆ ನಾನು ತುಂಬ ಭಯ ಪಡ್ತಾ ಇದ್ದೆ. ಎಲ್ಲೂ ಹೋಗಬೇಕು, ಎದ್ನಲ್ಲಿ ಕೂಡ ಹೆದರ್ತಾ ಇದ್ದೆ. ಇವಾಗ ಆ ಥರ ಏನಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವೋ ನಮಃ. ಈ ದಿನ ಸಂತೋಷ ದಿನ, ಗುರುವಂದನಾ ಕಾರ್ಯಕ್ರಮ. ಈ ವೇದಿಕೆಯ ಮೇಲೆ ಆಸೀನರಾಗಿರುವ ನಿವೃತ್ತ ಗುರುಗಳಿಗೆ ಹಾಗೂ ಗುರು ಮಾತೆಯರಿಗೆ ನನ್ನ ನಮಸ್ಕಾರಗಳು. ಈ ಶಾಲೆಯಲ್ಲಿ ಕೊಟ್ರಪ್ ಸರ್ ಕನ್ನಡ ಪಾಠ ಮಾಡುತ್ತಿದ್ದರು. ವ್ಯಾಕರಣದ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಶಶಿಕಲಾ ಟೀಚರ್ ಸೈನ್ಸ್ಗೆ ಬರ್ತಿದ್ರು. ಎಲ್ಲ ಪಾಠಗಳ ಬಗ್ಗೆ, ಪ್ರಯೋಗಗಳ ಬಗ್ಗೆ ಮಾಡಿ ತೋರಿಸ್ತಿದ್ರು. ಜೊತೆಗೆ ಗಣೇಶ ಹಬ್ಬಕ್ಕೆ ಬಂದರೆ ಸಾಕು, ಮುತ್ತಿನ ಮೇಷ ಸರ್ ಜೊತೆಗೆ ಶಶಿಕಲಾ ಟೀಚರ್ ಕೂಡ ನಮಗೆ ಎಷ್ಟೋ ಸರಿ ಡ್ಯಾನ್ಸಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಎಲಿಜಬೆತ್ ಟೀಚರ್ ಹಾಗೂ ಪದ್ಮಾವತಿ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಿದ್ದರು. ಷಣ್ಮುಖಪ್ಪ ಸರ್ ನಮಗೆ ಗಣಿತ ಹೇಳ್ಕೊಡ್ತಿದ್ರು. ಹಾಗೆ ನಮಗೆ ಮಗ್ಗಿ ಬರ್ತಿರ್ಲಿಲ್ಲ ಅವಾಗ, ಎಲ್ಲ ಮರ್ತೋಗ್ಬಿಡ್ತಿದ್ವಿ. ಈಗ ಅಂತಂದರೆ ನಮ್ಮ ಮಕ್ಕಳಿಗೆ ನಮ್ಮಮ್ಮ ಹೇಳ್ತಿರ್ತಾರೆ, ಏಯ್ ನಾನು ನಿನಗೆ ಹಂಗೆ ಹೇಳ್ತಿದ್ದೀನೋ, ಒಂದು ಹೊಡಿತಿದ್ದಿಲ್ಲ, ನಿನ್ನ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡ್ತೀಯಲ್ಲ ಅಂತಿರ್ತಾರೆ ನಮ್ಮಮ್ಮ. ನಮಗೆ ಸರ್ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಗಣಿತ ಎಲ್ಲ. ಇವಾಗ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಡ್ತಿದ್ವಿ ಅಂದರೆ ಅದು ಷಣ್ಮುಖಪ್ಪ ಸರ್ಗೆ ಕೃತಜ್ಞತೆ ತಿಳಿಸ್ತೀನಿ ನಾನು. ಇಲ್ಲಿ ಎಲ್ಲ ಟೀಚರ್ಸ್ಗೂ ನನ್ನ ತುಂಬಿದ ಧನ್ಯವಾದಗಳು. ಹಾಗೆ ವಿಠೋಬ್ ಮೇಷ್ಟ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಯಾವಾಗಲೂ ಕೈಲಿ ಕೋಲ್ ಹಿಡ್ಕೊಂಡೇ ನಿಂತ್ಕೊಂಡ್ಬಿಡ್ತಿದ್ರು. ಯಾರಾದರೂ ಹೊರಗೆ ಬಂದರೆ ಸಾಕು, ಸರ್ ಕೋಲ್ ಹಿಡ್ಕೊಂಡ್ರೆ ಓಡಿ ಒಳಗಡೆ ಹೋಗಿ ಕುತ್ಕೊಂಡ್ಬಿಡ್ತಿದ್ವಿ. ನೆನಪಿದೆಲ್ಲ ಎಲ್ಲರಿಗೂ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ತಿದ್ದು. ನೆಕ್ಸ್ಟ್ ವಿಠೋಬ್ ಮೇಷ್ಟ್ರು ಡ್ಯಾನ್ಸ್. ಮೊನ್ನೆ ನಾವು ಸರ್ ಯಾವಾಗಲೂ ಸ್ಟ್ರಿಕ್ಟಾಗೇ ಇರ್ತಿದ್ರು, ಹೌದಾ? ಯಾವಾಗಲೂ ಅವ್ರು ಕೋಲ್ ಹಿಡ್ಕೊಂಡು ಭಯ ಪಡ್ಕೊಂಡು ಓಡೋಗ್ತಿದ್ವಿ. ಮೊನ್ನೆ ಸರ್ ಡ್ಯಾನ್ಸ್ ನೋಡಿ ನಾವೇ ಶಾಕ್ ಹೋಗ್ಬಿಟ್ವಿ. ಒಬ್ಬ ನಮ್ಮ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಮುತ್ತಿನ ಮೇಷ್ಟ್ರು ಸರ್ ಅವರು ವಿಡಿಯೋ ಕಳಿಸಿದ್ರು ನನಗೆ. ಅವಾಗ ನೋಡಿ ವಾವ್, ನಮ್ಮ ಸರ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದೆಲ್ಲ ಕಲ್ತ್ಬಿಟ್ಟಾರಲ್ಲಪ್ಪ ಅಂತ ಖುಷಿ ಆಯಿತು. ಇನ್ನು ಮುತ್ತಿನ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಜೊತೆಗೆ
ನಾವು ಡ್ಯಾನ್ಸ್ ಆ್ಯಕ್ಚುಲಿ ನಾವು ಎಷ್ಟು ಹೆದರ್ತಿದ್ವಿ ಅಂದರೆ ತಿನ್ಕೋಬೇಕಂದ್ರೆ ತರ ನಡಕ್ತಿದ್ವಿ. ಅವಾಗ ನಾವು ಗಣೇಶನ ಹಬ್ಬ ಬರಲಿ, ಯಾವುದೇ ಒಂದು ಸ್ಕೂಲ್ ಡೇ ಬರಲಿ, ಏನೇ ಬಂದ್ರೂ ನಮ್ಮ ಮುತ್ತಿನ ಮೇಷ್ಟ್ರ ಮನೆಗೆ ಓಡೋಗ್ಬಿಡ್ತಿದ್ವಿ ನಾವೆಲ್ಲರೂ. ನೆನಪಿದೆನ ಎಲ್ಲರೂ ನಾವೆಲ್ಲ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಿದ್ರು ಸರ್ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ಆಗುತ್ತೆ. ಶಶಿಕಲಾ ಟೀಚರ್ ಅವರು ಕೂಡ ಡ್ಯಾನ್ಸ್ ಡೇಗೆ ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ನನಗೆ ಏನು ಮಾತಾಡಬೇಕಂತ ಜಾಸ್ತಿ ಗೊತ್ತಾಗ್ತಿಲ್ಲ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗುರುಗಳು ದೇವರ ಸಮಾನನೇ, ನಮಗೆಲ್ಲರಿಗೂ ದೇವರ ಸಮಾನನೇ. ಯಾಕಂದರೆ ನ ಜ್ಞಾನೇನ ಸದೃಶಂ ಅಂತಿದೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜ್ಞಾನನೇ ಫಸ್ಟು. ಎಲ್ಲ ರೀತಿಯಿಂದ ನೋಡೋದಾದರೆ ಫಸ್ಟು ದೇಹಕ್ಕಿಂತ ಮಿಗಿಲಾದದ್ದು ಮನಸ್ಸು, ಮನಸ್ಸಿಗಿಂತ ಮಿಗಿಲಾದದ್ದು ಬುದ್ಧಿಶಕ್ತಿಗಿಂತ ಮಿಗಿಲಾದದ್ದು ಜ್ಞಾನ. ಆ ಜ್ಞಾನವನ್ನು ಕೊಡೋರೇ ನಮಗೆ ಗುರುಗಳು. ಈ ಗುರುಗಳು ಇಲ್ಲ ಅಂದಿದ್ರೆ ನಮಗೆ ಯಾವುದೇ ರೀತಿಯಾದ ಜ್ಞಾನ ಇರ್ತಿದ್ದಿಲ್ಲ, ನಾವೊಂದು ಸ್ಟೇಟಸ್ಗೆ ಬರ್ತಾ ಇದ್ದಿಲ್ಲ. ಗುರುಗಳೇ ಮುಖ್ಯ. ಗುರುಗಳಾದ ಮೇಲೆ ಎಲ್ಲ. ತಂದೆ ತಾಯಿ ಇದ್ರೂ, ತಂದೆ ತಾಯಿ ಬೆಳೆಸಿದ್ರೂ ಅದಕ್ಕೆ ಸಂಸ್ಕಾರ ಕೊಡೋದು, ಜ್ಞಾನ ಕೊಡೋದು ಗುರುಗಳೇ. ಅವರಷ್ಟೇ ಮುಖ್ಯ ನಮ್ಮ ಗುರುಗಳು. ಇವತ್ತಿನ ದಿನ ಒಂದು ಭಾಳ ಪುಣ್ಯವಾದ ದಿನ. ನಾವು 7 ವರ್ಷ ಇಲ್ಲಿ ಓದಿ ಕಲ್ತಿರ್ಬೋದು, ಆದರೆ ಈ ಒಂದು ವೇದಿಕೆ ಮೇಲೆ ಆ 7 ವರ್ಷ ನಮಗೆ ಕಲಿಸಿದಂಥ ಗುರುಗಳು ಎಲ್ಲ ಗುರುವೃಂದನೇ ಇಲ್ಲಿ ಕುಂತಿದೆ. ಇದನ್ನು ನಾವು ಕಣ್ತುಂಬ ನೋಡ್ಕೊತಾ ಇದ್ದೀವಿ. ಇದು ಭಾಳ ಪುಣ್ಯವಾದ ಒಂದು ದಿನ, ನಮ್ಮೆಲ್ಲರಿಗೂ ಪುಣ್ಯವಾದ ದಿನ ಅಂತ ನಾನು ಹೇಳಕ್ಕೆ ಬಯಸ್ತಾ, ಈ ಆಸೀನರಾಗಿರೋಂಥ ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅವರಿಗೆ ಅರ್ಪಿಸ್ತಾ, ಇನ್ನು ನಮಗೆ ಈ ಶಾಲೆಯ ಒಂದು ಅನಿಸಿಕೆ, ಒಂದು ಅಭಿವ್ಯಕ್ತ ಹೇಳಬೇಕಂದ್ರೆ ಮೋಸ್ಟ್ಲಿ ಒಂದು 30-31 ವರ್ಷದ ಕೆಳಗಡೆ ಫಸ್ಟ್ ಟೈಮ್ 1ನೇ ಕ್ಲಾಸಿಗೆ ಅಡ್ಮಿಷನ್ ಅಂತ ಬಂದಾಗ ನನಗೆ 6 ವರ್ಷ ತುಂಬಿತ್ತೋ ಇಲ್ಲ ಗೊತ್ತಿಲ್ಲ, ಬಂದಿದ್ವಿ. ನಮ್ಮ ತಂದೆಯವ್ರು ಕರ್ಕೊಂಡು ಬಂದಿದ್ದರು. ಅನಿಸಿಕೆ ಹೇಳ್ತೀನಿ. ಫಸ್ಟಿಗೆ ನಾಗರಾಜ್ ಮೇಷ್ಟ್ರು ಅಲ್ಲಿ ಚೇರ್ ಹಾಕೊಂಡು ಕುಂತಿದ್ರು. ಏನಮ್ಮ ಬಂದಿದ್ದೀರಿ ಅಂತಂದರು. ಇಲ್ಲ ಸರ್, ನಮ್ಮ ಫಾದರ್ ಹೇಳಿದ್ರು, ನಮ್ಮ ಮಗುಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತಂದ್ರೆ. ಇವ್ನು ನೋಡೋಕೆ ಇಷ್ಟೇ ಇದ್ದಾನೆ, ಇವ್ನಿಗೆ ಹೆಂಗೆ ಅಡ್ಮಿಷನ್ ಆಗೋದು, 6 ವರ್ಷ ಆಗಿದ್ದಾನ, ಎಲ್ಲಿ ಕಿವಿಗೆ ಹಿಂಗೆ ಹಿಡಿದು ಮುಟ್ಟು ನೋಡಂದ್ರು. ಮುಟ್ಟಿದೆ ಅವಾಗ ಇದೆ, ಇವ್ನಿಗೆ 6 ವರ್ಷ ಇದೆ, ಸೇರಿಸ್ಬೇಕು, ಒಳಗಡೆ ಕರ್ಕೊಂಡು ಹೋಗ್ಬೇಕು. ಒಳಗಡೆ ಹೋಗಿ ಎಲ್ಲ ನೋಟ್ ಮಾಡಿದ್ವಿ. ಆಯಿತು, ಅಡ್ಮಿಷನ್ ಆಯಿತು, ಬಂದ್ವಿ. 1ನೇ ತಾರೀಕು ಜೂನ್ 3ನೇ ತಾರೀಕು ಅಡ್ಮಿಷನ್ ಮಾಡಿದ್ವಿ. 5ನೇ ತಾರೀಕು ಹಂಗೆ ಬಂದ್ವಿ. ಬರ್ತಿದ್ದಂಗೆ ಫಸ್ಟ್ ಶೆಟ್ಟಿ ಮಾಸ್ಟ್ರು ಕಂಡ್ರು, ಒಳಗಡೆ ಕುಂದ್ರಿಸಿದ್ರು. 1ನೇ ಕ್ಲಾಸ್ ಅವರೇ ಕಲಿಸ್ಕೊಟ್ರು. ಅವ್ರ ನೆನಪು ತುಂಬ ಇದೆ. 2ನೇ ಕ್ಲಾಸ್ ಬಗ್ಲಾಗೆ ನಮ್ಮ ಮುತ್ತಿನ ಮೇಷ್ಟ್ರು ಇದ್ದರು, ಅವರು ಕಲಿಸ್ಕೊಟ್ರು. ಅವ್ರದ್ದು ಅಂತೂ ನಾವು ಮರೆಯೋಕ್ಕಾಗಲ್ಲ. ಯಾವುದೇ ಒಂದು ವಿಚಾರದಲ್ಲಿ ಬರೀ ಹೇಳ್ಕೊಡೋದು ಒಂದೇ ಅಲ್ಲ, ಬೇರೆ ಯಾವುದೇ ವಿಚಾರದಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಭಾಳ ಸಪೋರ್ಟಿವ್ ಆಗ್ತಿದ್ರು. ಅದೇ ಥರ 3ನೇ ಕ್ಲಾಸಿಗೆ ಜಲ್ಲಿ ಮೇಷ್ಟ್ರು ಬಂದರು, 4ನೇ ಕ್ಲಾಸಿಗೂ ಮತ್ತೆ ಮೇಷ್ಟ್ರು ಬಂದರು. 5ನೇ ಕ್ಲಾಸ್ ಬಂದ್ವಿ. ಅವಾಗ 2 ಸಬ್ಜೆಕ್ಟ್ ಆ್ಯಡ್ ಆದವು. ಯಾವುದು, ಹಿಂದಿ, ಇಂಗ್ಲೀಷ್ ಆ್ಯಡ್ ಆದವು. ಆವಾಗ ನಮಗೆ ಕೊಟ್ರಪ್ಪ ಮೇಷ್ಟ್ರು ಬಂದರು, ಮತ್ತು ಪದ್ಮಾವತಿ ಟೀಚರ್ ಪರಿಚಯ ಆದರು. ಅಲ್ಲಿಂದ ನಮಗೆ ಪದ್ಮಾವತಿ ಟೀಚರ್ದು ಒಂದು ಅವರ ಒಂದು ಟೀಚಿಂಗ್ ಕೇಳೋ ಒಂದು ಸಿಕ್ತು, ನಮಗೆ ಚಾನ್ಸ್ ಸಿಕ್ತು. ಹಿಂದಿ ಸಬ್ಜೆಕ್ಟ್ ಕೂಡ ಆ್ಯಡ್ ಆಗಿತ್ತು. ಅಲ್ಲಿಂದ ನಮಗೆ ಚೆನ್ನಾಗಿ ಕಲ್ತ್ವಿ ನಾವು. ಎಲ್ಲ ಪ್ರೋತ್ಸಾಹ ಭಾಳ ಚೆನ್ನಾಗಿ ಸಿಗ್ತಾ ಇತ್ತು. ಆಮೇಲೆ 7ನೇ ಕ್ಲಾಸ್ವರೆಗೂ ಬಂದು 7ನೇ ಕ್ಲಾಸ್ನಲ್ಲಂತೂ ನಮಗೆ ಎಲ್ಲ ಮೇಷ್ಟ್ರುಗಳು ತುಂಬ ನಮಗೆ ಎಂಕರೇಜ್ ಮಾಡಿದರು. ನಮ್ಮ ಸ್ಕೂಲ್ ಈ ಸರಿ ಫಸ್ಟ್ ಬರಬೇಕು, ಇಲ್ಲಿ ಕಲಿತಿರೋ ವಿದ್ಯಾರ್ಥಿಗಳು ಎಲ್ಲ ಚೆನ್ನಾಗಿ ಬರೀಬೇಕು, ಎಕ್ಸಾಮು ಚೆನ್ನಾಗಿ ಪಾಸ್ ಆಗಬೇಕು. ಇನ್ನೊಬ್ಬರು ನಮ್ಮ ದೊಡ್ಡ ಮನೆ ಮೇಷ್ಟ್ರು ಅಂತ ಇದ್ದರು. ಲಾಸ್ಟ್ ನಾನು ಈ ಸ್ಕೂಲ್ ಬಿಡ್ಬೇಕಾದ್ರೆ ಅವ್ರ ಹತ್ರನೇ ಒದೆ ತಿಂದಿರೋದು, ನಮ್ಮ KJ ಪ್ರಸಾದ್ ಮಾಡಿದ ಕೆಲಸಕ್ಕೆ. ಅದು ಒಂದು ಅನಿಸಿಕೆ ಹೇಳ್ತೀನಿ. ಅವರು 7ನೇ ಕ್ಲಾಸ್, ಅದೇ ನಮ್ದು 7ನೇ ಕ್ಲಾಸು, ಅಲ್ಲಿ ಹೊರಗಿದ್ವಿ. ಕಿಟಕಿಯಿಂದ ಒಂದು ಚಾಕ್ಪೀಸ್ ತೊಗೊಂಡು ಹೊಸ್ಬಿಟ್ಟ ಅವನು ಹೊಸ್ತಾ ಅವ್ನ ಬಗೆಬಿಟ್ಟ. ನಾನು ಅಲ್ಲಿ ನಿಂತಿದ್ದೆ, ನನ್ನ ನೋಡಿ ನನಗೆ ಹೊಡೆದ್ರು ಅವರು. ಆ ಹೊಡೆತಗಳು ಇನ್ನೂ ನೆನಪಿದೆ ನನಗೆ. ತುಂಬ ಅನುಭವ ಅದೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಒಂದು ಒಳ್ಳೆಯ ಅನುಭವ. ಈ ಸ್ಕೂಲಲ್ಲಿ ಓದಿದವರು ಎಲ್ಲರೂ ಒಂದು ಒಳ್ಳೆಯ ಸ್ಟೇಜಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿ ಇದ್ದೀವಿ ಎಲ್ಲ. ಇವತ್ತು ನನ್ನ ಫ್ರೆಂಡ್ಸ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಮುಂದೆನೂ ಬರ್ತಾರೆ. ಇಷ್ಟು ಹೇಳಿ ನನ್ನ ಈ 4 ಮಾತುಗಳನ್ನ ಮುಗಿಸ್ತೀನಿ.
ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು ಸುರೇಶ್. ಕಣ್ಣಿಗೆ ಕಟ್ಟಿದಂಗೆ ನಡೆದ ಘಟನೆಗಳು ನಮ್ಮ ಹೇಳಿದ್ದಕ್ಕೆ ತಿಳಿಸೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಕ್ಲಾಸು, ನಮ್ಮ ಕ್ಲಾಸ್ ಮೇಸ್ಟ್ರು, ನಾವು ಮಾಡಿದ ಕೀಟ್ಲೆ, ನಾವು ಬಿದ್ದು ಅದೇ ಎಲ್ಲವೂ ನೆನಪು ಬರ್ತವೆ ಇಲ್ಲಿ ನಿಂತ್ಕೊಂಡ್ರೆ. ಸೊ ಅದೇ ಬಾಲ್ಯತನ, ಅದೇ ನೆನಪು, ಅದೇ ಗುರುವಂದನೆ ಕಾರ್ಯಕ್ರಮ, ಅದೇ ಸ್ನೇಹ ಸಮ್ಮಿಲನ. ಈ ಎಲ್ಲ ಅನಿಸಿಕೆಗಳನ್ನು ನೆನಪಡೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಪ್ರಕಾಶ್. ಹರೇ ಕೃಷ್ಣ. ಸೊ ನನ್ನ ಹೆಸರು ಪ್ರಕಾಶ್ KS ಅಂತ. ಸೊ ಇದೇ ಶಾಲೆಯಲ್ಲಿ ನಾನು ಕೂಡ ಓದಿದ್ದು. ಸೊ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಟೀಚರಿಂದ ಕೂಡ ಸೊ ಈಚ್ ಒನ್ ಸೊ ಇಂಗ್ಲೀಷ್ ಭಾಳ ಮಾತಾಡ್ತೀನಿ ಅಂತ ಅಲ್ಲಲ್ಲೇ ಏನು ಅಂದ್ಕೊಬೇಡ್ರೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಇವರೆಲ್ಲ ಟೀಚರ್ಸ್ ಹೇಳ್ಕೊಟ್ಟಿರೋದ್ರಿಂದ ನಾನು ಇವತ್ತು ಟೀಚರ್ ಆಗಿದ್ದೀನಿ. ಸೊ ನ್ಯಾಷನಲ್ ಹೈಸ್ಕೂಲಲ್ಲಿ ಹೊಸಪೇಟೆಯಲ್ಲಿ ಇವತ್ತು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಸರ್ಸು ಟೀಚರ್ಸು ಯಾರು ಕೂಡ ಆದಷ್ಟು ಹೇಳಿದ್ದು ಕೇಳಿಲ್ಲ ಅಂತ ಮೋಸ್ಟ್ಲಿ ನಾನು ಟೀಚರ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ಗೊತ್ತಾಗ್ತಾ ಇದೆ ಆ ಟೀಚರ್ಸ್ ಎಷ್ಟು ಪ್ರಾಬ್ಲಮ್ ಇರ್ತಾಯಿತ್ತು, ಎಷ್ಟು ಮಕ್ಕಳು ಪ್ರಾಬ್ಲಮೆಟಿಕ್ ಮಾಡ್ತಾರೆ. ಸೊ ಎಲ್ಲದರಿಂದ ಇವತ್ತು ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಸೊ ಇವತ್ತು ಇಲ್ಲಿರ್ತಕ್ಕಂಥ ಮುತ್ತಣ್ಣ ಸರ್ ಆಗಿರ್ಬೋದು, ವಿಠೋಬ್ ಸರ್ ಆಗಿರ್ಬೋದು, ಇವರೆಲ್ಲರೂ ಟೀಚರ್ಸೇ. ನಾನು ಮತ್ತೆ ಅವ್ರ ಜೊತೆಗೆ ವ್ಯಾಲ್ಯೂಷನ್ನಲ್ಲಿ ಮೀಟಿಂಗಲ್ಲಿ ಮೀಟ್ ಆದಾಗೆ ಭಾಳ ಖುಷಿ ಆಗ್ತಾಯಿತ್ತು. ನಮ್ಮ ಸರ್ ಜೊತೆಗೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸರ್ ಜೊತೆಗೆ ನಾನು ವ್ಯಾಲ್ಯೂಷನ್ಗೆ ಹೋಗ್ತಾ ಇದ್ದೀನಿ ಅಂದರೆ ಭಾಳ ಖುಷಿ ಅನಿಸುತ್ತೆ. ಸೊ ಇವತ್ತು ಸ್ನೇಹ ಸಮ್ಮಿಲನ ಪ್ರೋಗ್ರಾಮ್ ಇಟ್ಕೊಂಡಿರೋದು ಕೂಡ ಬಹಳಷ್ಟು ಸಂತೋಷ. ಸೊ ಇದಕ್ಕೆ ಮುತುವರ್ಜಿ ವಹಿಸಿ ಕಿಟ್ಟಿ, ಜಗನ್ನಾಥ್ ಸಿಂಗ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ನಮ್ಮ ಅಲ್ಲಾವುದ್ದೀನ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಪ್ರೋಗ್ರಾಮ್ ಮಾಡಬೇಕು ಅಂದಾಗೆ ಸೊ ನಾವು ಬೇರೆ ಕಡೆ ಇದ್ದವರು ಆದರೂ ಕೂಡ ಮುತುವರ್ಜಿಯಿಂದ ಎಲ್ಲರನ್ನು ಕರೆದು ಎಲ್ಲ ಟೀಚರ್ಸ್ನು ಸೇರಿಸ್ಬೇಕು, ಎಲ್ಲ ಫ್ರೆಂಡ್ಸನ್ನು ಕರಿಬೇಕಂದ್ರೆ ಇಟ್ ಈಸ್ ನಾಟ್ ಈಸಿ. ಸೊ ಆದರೂ ಕೂಡ ಆ ಕೆಲಸನ ಪ್ರತಿಯೊಬ್ಬ ಟೀಚರ್ ಮನೆಗೆ ಹೋಗಿ ಎಲ್ಲರನ್ನೂ ಕರೆದು ಎಲ್ಲೆಲ್ಲಿ ಮನೆ ಇದ್ದಾವೆ, ಯಾಕಂದರೆ ಅವಾಗ ಮನೆ ಎಲ್ಲ ಇಲ್ಲೇ ಕಮಲಾಪುರದಲ್ಲಿದ್ದು ಕರೆಯೋದು ಈಸಿ. ಬಟ್ ಈಗ ಎಲ್ಲೆಲ್ಲಿದ್ದಾರೆ ಅವೆಲ್ಲವನ್ನು ಹುಡುಕಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವೆಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿರೋದಕ್ಕೆ ಈ ಸಮಯದಲ್ಲಿ ಎಲ್ಲರಿಗೂ ಕೂಡ ನಾನು ಅವರೆಲ್ಲ ಟೀಚರ್ಸ್ ಪರವಾಗಿ, ನಮ್ಮ ಎಲ್ಲ ಫ್ರೆಂಡ್ಸ್ ಪರವಾಗಿ ಅವರಿಗೆ ವಂದನೆಗಳನ್ನು ಹೇಳ್ತೀನಿ. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿರ್ತಕ್ಕಂಥ ಮುತ್ತಣ್ಣ ಸರ್ಗೆ, ಯಾಕಂದರೆ ಮುತ್ತಣ್ಣ ಸರಿಗೆ ಮಾತ್ರನೇ ನಾವು ಭಾಳ ಪರಿಚಯ. ಎಲ್ಲ ಸರ್ದು ಡೀಟೇಲ್ಸ್ ಅವರಿಗೆ ಕೇಳಬೇಕು. ಸೊ ಸರ್ ಎಲ್ಲೆಲ್ಲಿ ಇದ್ದಾವೆ ಅಂತಂದರೆ ಆಯ್ತು ನಡಿ ಹೋಗೋಣ, ಆಯ್ತು ನಡಿ ಟಕ ಹೋಗ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ಮುತ್ತಣ್ಣ ಸರ್ ಅಂತಾನೆ. ಸೊ ಎಲ್ಲ ಟೀಚರ್ಸ್ ಇಲ್ಲಿರೋರು ಕೂಡ ಪ್ರತಿಯೊಂದನ್ನು ಇವತ್ತು ಪ್ರೋಗ್ರಾಮ್ ಮಾಡ್ತಾರೆ ನಲಿ ಕಲಿ ಅಂತೇಳಿ. ಬಟ್ ನಾವು ಈ ಸ್ಕೂಲಲ್ಲಿ ಬಂದಾಗ ನಮಗೆ ಊಟದ ವ್ಯವಸ್ಥೆ ಆಗಿರಲಿ ಈಗಿರ್ತಕ್ಕಂಥವೇನಿದ್ದಿಲ್ಲ. ಬಟ್ ನಾವು ಸ್ಕೂಲಿಗೆ ಬಂದ್ರೆ ನಲಿ ಕಲಿ ಪ್ರೋಗ್ರಾಮ್ ಇದ್ದಾಗೆ ಇರ್ತಿದ್ವಿ. ನಾವು ಸ್ಕೂಲಿಗಿಂತ ಜಾಸ್ತಿ ಇಲ್ಲೇ ಗ್ರೌಂಡಲ್ಲೇ ಇರ್ತಾಯಿದ್ವಿ. ಸೊ ಹಂಗಾಗಿ ನಲಿ ಕಲಿ ಪ್ರೋಗ್ರಾಮ್ಸ್ ಇವತ್ತು ಗೌರ್ಮೆಂಟಿಂದನೇ ಬಂದಿದೆ. ಬಟ್ ನಮಗೆ ಈ ಟೀಚರ್ಸ್ ಎಲ್ಲರೂ ಮೊದಲಿಂದಲೂ ನಲಿ ಕಲಿ ಆಟನೇ ಆಡಿಸ್ತಾ ಇದ್ವಿ. ಸೊ ಹಂಗಾಗಿ ನಾವು ಯಾವತ್ತೂ ಕಲಿತಾ ಇದ್ದೀವಿ ಅಂತ ಅನಿಸ್ಲಿಲ್ಲ, ಆಟ ಆಡ್ತಿದ್ದೆ ಬೆಳೀತಾ ಇದ್ದೀವಿ ಏನೋ ಅನ್ನೋ ಫೀಲಲ್ಲೇ ಬೆಳೆದೇವಿ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸಿಗೆ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಮುತುವರ್ಜಿ ವಹಿಸಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಯಾರ್ಯಾರು ವರ್ಕ್ ಮಾಡಿದ್ರಿ ಸೊ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಚಿಕ್ಕ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಇವತ್ತು ನಾವು ಮರಿಬಾರ್ದು, ಮರ್ತಿಲ್ಲ, ಅದೇ ನಮ್ಮ ಅಸ್ತ್ರ ಅಂತ ನೀಟಾಗಿ ಕ್ಲೀನಾಗಿ ಹೇಳಿದು ಖುಷಿ ಆಯಿತು. ಅದೇ ರೀತಿ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲೆ ಇರ್ತಕ್ಕಂಥ ಶಿಕ್ಷಕರು, ಗುರುಗಳು ಹಾಗೂ ಗುರುಮಾತೆಯರು ತಮ್ಮ ಅನಿಸಿಕೆಗಳನ್ನು ಶಾಲೆ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಸೇರಿರುವ ಎಲ್ಲರಿಗೂ ವಂದನೆಗಳು. ನಾನು ನಿವೃತ್ತಿಯಾಗಿ 25 ವರ್ಷ ಆಗಿದೆ. ಮಕ್ಕಳಿಗೆ ದೊಡ್ಡವರಾಗಿ ಅವರು ಯಜಮಾನರಾಗಿಬಿಟ್ಟಾರೆ. ಎಲ್ಲ ಒಬ್ಬೊಬ್ಬರು ಪ್ರಿನ್ಸಿಪಾಲು, ವಕೀಲರು, ಇಂಜಿನಿಯರು, ಡಾಕ್ಟ್ರುಗಳು ಆಗಿಬಿಟ್ಟಾರೆ. ಅವ್ರನ್ನೇ ನೋಡಿ ನಮ್ಮ ಗುರುತಿಗೆ ಅವರಾಗಿ ಸ್ವಲ್ಪ ಪರಿಚಯ ಮಾಡಿಕೊಟ್ರೆ ಗುರುತಾಗ್ತಾ ಇದ್ದಿಲ್ಲ. ಈ ಸಾಲ ಇವತ್ತು ಎಲ್ಲ ಮಕ್ಕಳನ್ನು ನೋಡಿಬಿಟ್ರೆ ನನಗೆ ಭಾಳ ಸಂತೋಷ ಆಯಿತು. ಎಷ್ಟು ಹೇಳಲಿಕ್ಕೆ ಬರೋದಿಲ್ಲ, ಭಾಳ ಸಂತೋಷ ಇದೆ. ಗುರುಗಳ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಾರೆ ಮಕ್ಕಳು. 1ರಿಂದ 7ರವರೆಗೆ ನಾವು ಕಲಿಸಿರ್ತೀವಿ. ಆಮೇಲೆ ಅವರು ಹೈಸ್ಕೂಲು, ಕಾಲೇಜು ಅದೆಲ್ಲ ಮಾಡಿ ದೊಡ್ಡ ಕೆಲಸಗಳು ಮಾಡ್ಯಾರೆ. ಒಬ್ಬೊಬ್ಬರು ಫಾರಿನ್ನಿಗೆ ಕೂಡ ಹೋಗ್ಯಾರೆ, ಅಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ.
ಅಂತ ಅಷ್ಟು ದೊಡ್ಡ ಬುದ್ಧಿವಂತರಾಗಿದ್ದಾರೆ. ತಮ್ಮ ಮಕ್ಕಳು ಕೂಡ ಅದೇ ರೀತಿ ಮಾಡಲಿ ಅಂತ ಈ ಶಾಲೆಯಲ್ಲಿ ಸುಮಾರು 32 ವರ್ಷ ನಾನು ಇಲ್ಲಿ ಕೆಲಸ ಮಾಡೀನಿ. ಮನೆಗೆ ಏನೇ ತಾಪತ್ರ ಇದ್ದರೂ ಶಾಲೆಗೆ ಬಂದು ಕೂಡ ಮಕ್ಕಳು ನೋಡಿದ್ರೆ ಆನಂದ ಹೊಡ್ತೈತೆ. ಮಕ್ಕಳು ನಮ್ಮ ಕೈಲಾದಷ್ಟು ಮಕ್ಕಳಿಗೆ ಹೇಳಿಕೊಟ್ಟು ಅವ್ರನ್ನ ಇದು ಮಾಡಿ ಹೊಡೆಯೋದು ಬಡಿಯೋದು ನಾವು ಬರೋದಲ್ಲ, ನಾವು ಹೊಡೆದಿದ್ದಿಲ್ಲ. ಸಂತೋಷ. ಪ್ರತಿ ವರ್ಷ ಸ್ಕೂಲ್ ಡೇ ಮಾಡಿದಾಗ ನಮ್ಮ ಮುತ್ತಿನ ಮೇಷ್ಟ್ರು ಹಾಡು ಡ್ಯಾನ್ಸು ಅವೆಲ್ಲ ಹೇಳ್ಕೊಡ್ತಿದ್ದರು. ಭಾಳ ಸಂಭ್ರಮದಿಂದ ಮಾಡ್ತಿದ್ದರು ಕಾರ್ಯಕ್ರಮ. ಅದನ್ನು ನೋಡಿ ಆನಂದ. ಇವತ್ತಿನವರೆಗೂ ಮುತ್ತಿನ ಮೇಷ್ಟ್ರ ಹೆಸರೇನೇ ಗೊತ್ತಿಲ್ಲ, ಬರೀ ಮುತ್ತಿನ ಮೇಷ್ಟ್ರು ಅಂಬೋದಂದರೆ ಅವರು ಬಂದ ಮೇಲೆ ಮಕ್ಕಳಿಗೆ ಭಾಳ ಆನಂದ ಆಯಿತು. ಆಟ ಪಾಠ ಇದು ನಮ್ಮ ಶಾಲೆಯಲ್ಲಿ ಡ್ರಿಲ್ ಮಾಸ್ಟ್ರು ಇದ್ದಿದ್ದಿಲ್ಲ. ಆಮೇಲೆ ಡ್ರಿಲ್ ಮಾಸ್ಟ್ರು ಬಂದರು. ಆಮೇಲೆ ಡ್ರಿಲ್ ಹೇಳ್ಕೊಡೋದು ಇದು ಮಾಡೋದು ನಮ್ಮ ಶಾಲೆ ಇದು ಅಂತ. ಏನಾದರೂ ಸ್ಪೋರ್ಟ್ಸ್ ಬಂದರೆ ನಮ್ಮ ಶಾಲೆ ಹುಡುಗರಿಗೆ ಅಷ್ಟು ಗೊತ್ತಿದ್ದಿಲ್ಲ. ಡ್ರಿಲ್ ಮಾಸ್ಟ್ರು ಬಂದಮೇಲೆ ಆಟ ಪಾಠ ಎಲ್ಲ ಕಲ್ತ್ಕೊಂಡ್ರು. ಭಾಳ ಚೆನ್ನಾಗಿ ಆಯಿತು. ನಮ್ಮನ್ನು ಕಂಡ್ರೆ ಭಾಳ ಪ್ರೀತಿ ಮಾಡ್ತಿದ್ರು. ಯಾವಾಗನ್ನ ಆಗಲಿ ಕತೆ ಹೇಳ್ರಿ ಟೀಚರ್, ಏನಾರು ಕತೆ ಹೇಳ್ರಿ ಟೀಚರ್ ಅಂತಿದ್ದರು. ಅವರಿಗೆ ಕತೆ ಹೇಳಿಕೊಟ್ಟು ಅವ್ರನ್ನ ಪ್ರೀತಿಯಿಂದ ಇದು ಮಾಡಿ ನಾನು ನೋಡ್ಕೊತಿದ್ದೆ. ಇದೇ ಭಾಳ ಸಂತೋಷ. ರಿಟೈರ್ ಆದಮೇಲೆ ಮನೆಗೆ ಹೋಗೋದೇ ಕಷ್ಟ. ಮಕ್ಕಳು ಮನೆಗೆ ಏನೇ ತಪ್ಪಾಗ್ತಾರೆ ಇಲ್ಲಿ ಶಾಲೆಗೆ ಬಂದು ಕೂಡ ಮಕ್ಕಳು ನೋಡಿ ಆನಂದ ಆಗ್ತಾಯಿತ್ತು. ನಮ್ಮ ಕೈಲಾದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ತೇವೆ. ಆಮೇಲೆ ನಮ್ಮ ಒಬ್ಬ ವರಂಡದಾಗೆ 4 ಕ್ಲಾಸ್ ನಡೆಸ್ತಿದ್ವಿ. ಜಾಗನೇ ಇದ್ದು. ಆಮೇಲೆ ಈ ರೂಮ್ಗಳು ಬಂದು ಈಗ ಮಾಡಿ ಕೂಡ ಕಟ್ಟಿಬಿಟ್ಟಾರೆ. ನಮ್ಮ ಸ್ಕೂಲ್ ಎಷ್ಟು ಅಭಿವೃದ್ಧಿ ಮಾಡ್ಯಾರೆ. ಆಮೇಲೆ ಬಾತ್ರೂಮು, ಲೆಟ್ರಿನ್ನು, ನೀರಿನ ಅನುಕೂಲ ಎಲ್ಲ ಅನುಕೂಲ ಮಾಡ್ಯಾರೆ. ನಮ್ಮ ಶಶಿಕಲಾ ಟೀಚರ್ ಬಂದು ಅವರು ಪ್ರಭಾರಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಕೂಡ ಶಾಲೆ ಅಭಿವೃದ್ಧಿ ಭಾಳ ಚೆನ್ನಾಗಿ ಮಾಡ್ಯಾರೆ. ವಿಠೋಬ್ ಮೇಷ್ಟ್ರು, ನಾಗರಾಜ್ ಮೇಷ್ಟ್ರು ಎಲ್ಲರೂ ಇದೇ ಶಾಲೆಗೆ ಮಾಡ್ತಾಯಿದ್ದರು. ನಮಗೆ ಈ ಶಾಲೆ ಅಂದರೆ ಜೂಟು ಚಂದ್ರಪ್ಪನ ಶಾಲೆ ಅಂದರೆ ಇಲ್ಲಿ ಕಮಲಾಪುರಕ್ಕೆ ಪ್ರಸಿದ್ಧಿ ಆಗಿತ್ತು. ಹಂಗಿತ್ತು. ಆಮೇಲೆ ಡ್ರಿಲ್ ಮಾಸ್ಟ್ರು ಬಂದರು. ಕೋರಿ ಮೇಷ್ಟ್ರು ಅವರು ಪ್ರತಿ ಶನಿವಾರ ಡ್ರಿಲ್ ಮಾಡ್ಸೋದು, ಲೇಜಿಮ್ಸು, ಡಂಬಲ್ಸ್ ಅವೆಲ್ಲ ಹೇಳ್ಕೊಡೋದು ಮಕ್ಕಳಿಗೆಲ್ಲ ಇದು ಮಾಡ್ತಿದ್ರು. ನಮಗೆ ಈ ಶಾಲೆಯಲ್ಲಿ ಭಾಳ ಆನಂದ ಆಗ್ತಾಯಿತ್ತು. ರಿಟೈರ್ ಆದ್ಮೇಲೆ ಭಾಳ ದುಃಖ ಆಯ್ತು. ಈ ಎದುರಿಗೆ ಅವರೆಲ್ಲ ದೊಡ್ಡವರಾಗಿಬಿಟ್ಟು ಹೆಂಡತಿ ಮಕ್ಕಳು ಎಲ್ಲ ಬಂದರೆ ತಮ್ಮ ಮಕ್ಕಳು ಕೂಡ ತಾವು ಇದೇ ರೀತಿ ಓದಿಸಿ ತಮ್ಮಂಗೆ ದೊಡ್ಡವರನ್ನು ಮಾಡಬೇಕು ಅಂತ ಹೇಳ್ತೀನಿ. ಅವರ ಆಯುಷ್ಯ ಆರೋಗ್ಯ ದೇವರು ಚೆನ್ನಾಗಿ ಕೊಟ್ಟು ಅವರ ಅಭಿವೃದ್ಧಿ ಆಗಲಿ ಅಂತೇಳಿ ದೇವ್ರನ್ನ ಬೇಡ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೋರಾದ ಚಪ್ಪಾಳೆ. ಪದ್ಮಾವತಿ ಟೀಚರ್ ಇದು ಹೆಸರಲ್ಲ, ಇದು ತುಂಬ ದೊಡ್ಡ ಶಕ್ತಿ. ಯಾಕಂದರೆ ಇಲ್ಲಿ ನಾವು ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ನಮ್ಮ ತಂದೆ ತಾಯಿಯರು ಅವ್ರ ಕೈಯಲ್ಲಿ ಕಲ್ತೀವಿ ನಾವು. ನಮ್ಮ ತಂದೆ ತಾಯಿಯರು ಕೂಡ ವಿದ್ಯಾರ್ಥಿಗಳು, ಅವರ ಶಿಕ್ಷಕರು, ಅವರಿಗೆ ನೆಚ್ಚಿನ ಶಿಕ್ಷಕಿ ಗುರುಮಾತೆ ನಮ್ಮ ಪದ್ಮಾವತಿ ಟೀಚರ್. ಯಾಕಂದರೆ ನಮ್ಮ ತಂದೆ ಕೂಡ ಅವ್ರ ಕೈಯಲ್ಲೇ ಕಲಿತಿರೋದು ಶಿಕ್ಷಣ. ಸೊ ಹಂಗಾಗಿ ಅವ್ರು ಹೇಳಿದ ಒಂದೊಂದು ಮಾತಲ್ಲದು ನುಡಿ ಮುತ್ತುಗಳು. ಯಾಕಂದರೆ ನಾವು ಈಗ ಏನು ಕೇಳ್ತಿದ್ದೀವಿ ಎಲ್ಲವೂ ಕೂಡ ತುಂಬ ನೆನೆಸ್ಕೊತೀವಿ ನಾವು. ತುಂಬ ರಿಮೈಂಡ್ ಮಾಡ್ಕೊತೀವಿ ನಾವು ಎಲ್ಲವೂ ಕೂಡ ಮಾತುಗಳು. ಸೊ ಅದ್ಭುತವಾಗಿ ಮಾತಾಡಿದರು. ಆಮೇಲೆ ಇನ್ನೊಂದೇನೆಂದರೆ ಇದೇ ಶಾಲೆ ಅಪಾಯಿಂಟ್ ಆಗಿ ಇದೇ ಶಾಲೆಯಲ್ಲಿ ರಿಟೈರ್ಡ್ ಆಗಿರೋ ನಮ್ಮ ಟೀಚರು. ನಮ್ಮ ಟೀಚರ್ ಅಂದರೆ ಶಕ್ತಿ ಈ ಶಾಲೆಗೆ. ನಮಗೆ ಧನ್ಯವಾದಗಳು ಟೀಚರ್. ನಿಮ್ಮ ಆಶೀರ್ವಾದ, ನಿಮ್ಮ ಈ ಪ್ರತಿಯೊಂದು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಮೇಲೆ ಇಲ್ಲದೆ ಹೇಳ್ತಾ ಧನ್ಯವಾದ ಹೇಳ್ತೀನಿ. ಮುಂದಿನ ಅನಿಸಿಕೆ ಗುರುಗಳು ಕೊಟ್ರಪ್ಪ ಸರ್, ನಮ್ಮ ಶಿಸ್ತಿನ ಸಿಪಾಯಿ ಹಾಗೂ ವ್ಯಾಕರಣ ಸಂದೀಪ ಮಾಸ್ಟರ್ ನಮಗೆ ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ. ಈಗಿನ ವಿದ್ಯಾರ್ಥಿಗಳು ನಮ್ಮಲ್ಲಿ ಶ್ರದ್ಧೆ ಭಯ ಭಕ್ತಿಯಿಂದ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿ ಅಭಿವೃದ್ಧಿಯನ್ನು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಕಲಿತಿರ್ತಕ್ಕಂಥವರು ಈ ಮಟ್ಟಕ್ಕೇರಿ ಆ ಉಪಕಾರವನ್ನು
ಆ ಸ್ಮರಣಾರ್ಥವನ್ನು ಗುರುಗಳ ಜ್ಞಾಪಕಾರ್ಥವಾಗಿ ನಮ್ಮನ್ನು ಇಲ್ಲಿ ಸನ್ಮಾನಿಸಲಾಗಿ ಭಾಳ ಮೆಚ್ಚುಗೆಯನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳು. ಅವರಿಗೆಲ್ಲ ದೇವರು ಆಯುರಾರೋಗ್ಯ ಚೆನ್ನಾಗಿ ಕೊಟ್ಟು ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಆಗಲಿ. ತಾವು ಕಲಿತಿರ್ತಕ್ಕಂಥ ವಿದ್ಯೆಯನ್ನು ತನ್ನ ಮಕ್ಕಳಿಗೂ ಮತ್ತು ಜಗತ್ತಿನ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ತಿಳಿಸಿ ತಮ್ಮ ವೃತ್ತಿಯಲ್ಲಿ ಯಾವುದೇ ಕಲ್ಮಶವಿಲ್ಲದಂತೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಆಶೀರ್ವಾದವನ್ನು ಈ ಎರಡು ಮಾತುಗಳು. ಧನ್ಯವಾದಗಳು ಪ್ರೊಫೆಸರ್ ಬಗ್ಗೆ. ಯಾಕಂದರೆ ನಾವು ಯಾವಾಗಲೂ ಶಿಸ್ತಿನಿಂದ ಕೂತ್ರೆ ಮಾತ್ರ ನಮಗೆ ಅಂದರೆ ಪಾಠನೇ ಸ್ಟಾರ್ಟ್ ಮಾಡ್ತಿರಲಿಲ್ಲ ಸರ್. ಯಾಕಂದರೆ ಶಿಸ್ತಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾ ಇದ್ರು ಗುರುಗಳು. ಅದೇ ರೀತಿ ಶಿಸ್ತಿನಿಂದ ಇರ್ತಾ ಇದ್ರು ಕೂಡ ಅವರ ನೆನಪು ತುಂಬ ಇದೆ ನಮಗೆ. ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಜಾಸ್ತಿ. ಒಂದೇ ಒಂದು ಪದ್ಮಾವತಿ ಟೀಚರು ಭಾಳ ಮೆತ್ತಗಾಗ್ಬಿಟ್ಟಾರೆ, ಅವ್ರಿಗೆ ಅಷ್ಟಕ್ಕೊಂದು ಇದಿಲ್ಲ ಅಂದ್ಕೊಂಡೆ. ಇವಾಗ ಮಾತಾಡಿದ್ದು ನೋಡಿದ್ರೆ ನಮಗಿಂತ ಹುಷಾರದಲ್ಲ ಅವರು. ಭಾಳ ಚೆನ್ನಾಗಿ ಮಾತಾಡಿದ್ರು ಅವರು, ಭಾಳ ಚೆನ್ನಾಗಿ ಮಾತಾಡಿದರು. ಇಲ್ಲ ಅವ್ರ ತಗೊಂಡು ನಾವು ಕಲ್ತೀವಿ. ಅವ್ರು ನಮ್ಮ ಟೀಚರು, ನಮ್ಮ ಅಣ್ಣರು ಟೀಚರು, ಅವರು ಡಾಕ್ಟ್ರು, ರೇಡಿಯಾಲಜಿಸ್ಟು, ಈಸ್ ರಿಟೈರ್ಡ್ ದಾವಣಗೆರೆಗೆ ಡಾಕ್ಟ್ರು. ಈಗ ನಾವೆಲ್ಲ ಅಂತೀವಿ ಸರ್ಕಾರಿ ಸ್ಕೂಲಲ್ಲಿ ಸೇರಿದರೆ ಹೆಚ್ಚಿನ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ನಮಗೆ ಸಿಗೋದಿಲ್ಲ, ತಿಳುವಳಿಕೆ ಬರೋಂಗಿಲ್ಲ ಅಂತೀವಿ. ಅಲ್ಲ ಸರ್, ಇವಾಗ ಇಲ್ಲಿ ಒಂದು ಹುಡುಗರು ಇಲ್ಲಿ ಇವಾಗ ನಮ್ಮ ಎದುರಿಗೆ ಕೂತಾನೆ ನಮ್ಮ ದಾರ್ಕಾಚಾರ್ಯ ಮೇಷ್ಟ್ರು ಮಗ, ಹುಡುಗನ ಹೆಸರು ಗೊತ್ತಿಲ್ಲ, ಸಂತೋಷ್. ಎಕ್ಸಾಂಪಲ್ ಹೇಳ್ತೀನಿ ನಾನು. ದೊಡ್ಡ ಹುದ್ದೆ DFO ಅಂತೆ, ಅದು ಸಾಮಾನ್ಯ ಹುದ್ದೆ ಅಲ್ಲ. ಅದರ ಬೆಲೆ ನನಗೆ ಗೊತ್ತು. ಯಾಕಂದ್ರೆ ನಾವು ಹೋಗಿ ಸಾರ್ ಅಂತ ಕೆಲಸಗಳು ಮಾಡ್ಕೆ ಬರ್ತಿದ್ವಿ ನಾವೆಲ್ಲ. ಅಂಥದ್ದು ನಮ್ಮ ಸಾಲಿ ಹುಡುಗ ಅದು ನಮ್ಮನೆ ಪಕ್ಕಿಗೆ ಆ ಚರಂಡಿ ಮೇಲೆ ಬೆಳೆದಾನಂತ, ಮಾಮೂಲಾಗಿ ಬೆಳೆದಿಲ್ಲ, ಚರಂಡಿ ಮೇಲೆ ಬೆಳೆದಾನಂತ. ಅಲ್ಲ ಅಂದರೆ ಅಷ್ಟು ಕಷ್ಟಪಟ್ಟು ಅವ್ರ ತಂದೆಯವರು ಭಾಳ ಪ್ರಾಂಪ್ಟ್ ಆತ ಮಕ್ಕಳು ಈ ಥರ ಮುಂದೆ ಬಂದಾರೆ. ನನಗೆ ಅದು ಭಾಳ ಸಂತೋಷ. ಆಮೇಲೆ ಇವಾಗೆಲ್ಲ ನಿಮ್ಮ ಮಿಲ್ಲನ್ನು ಹಳೇ ಭಾಳ ದಿವಸದ್ದು ಮಿಲ್ಲನ್ನು 20-25 ವರ್ಷ ಅಂತ ಇಲ್ಲಿ ನಮ್ಮ ಕೃಷ್ಣ ಅವರು ಮಾತಾಡ್ತಿದ್ರು. ನನಗೆ ಕೃಷ್ಣ ಯಾರು ಗೊತ್ತಿಲ್ಲ, ಅವ್ರು ಮಾತಾಡೋದು ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದರು. ಹುಡುಗರು ಭಾಳ ಚೆನ್ನಾಗಿ ಮಾತಾಡಿದರು. 26-27 ವರ್ಷದ್ದು ನೆನಪುಗಳು ಒಂಥರ ಖುಷಿ ಕೊಡ್ತಾವೆ. ಈಗ ನಾವು ಹಿಂದಕ್ಕೆ ಹೋದೆ, ನಾನು ಕುಂತಲ್ಲೇ ಹಿಂದಕ್ಕೆ ಹೋದೆ. ಎಲ್ಲರೂ ಕೆಲವರು ಹಾರಿ ಹೋಗ್ಬಿಟ್ಟಾರೆ, ಭೂಮಿ ಮೇಲೆ ಇಲ್ಲ ಅಂಥ ಪರಿಸ್ಥಿತಿಗಳು ಅದಾವು. ಇವತ್ತೆಲ್ಲ ಅವ್ರು ನೋಡಿದ್ರು ನಿಮ್ಮದು ಪೊಸಿಷನ್ ನೋಡಿದ್ರೆ ಆಕೆ ಹಂಗಿದ್ಲು ನೋಡಪ್ಪ, ಹೀಗೆ ಹೆಂಗಾಗ್ಬಿಟ್ಟಾಳ. ಒಂಥರ ಏನೋ ಒಂಥರ ಹೊಸತು, ಇದು ಒಂಥರ ಹೊಸತು. ನೀವು ಅವ್ರ ಹೆಣ್ಮಕ್ಳು ಇವರು ಇಷ್ಟಿದ್ದ ನೋಡಿ ಹೆಂಗೆ ಹಾಕ್ಬಿಟ್ಟಾನ ಆ ಒಂದು ಇದು ಒಂಥರ ಮಜಾ ಇರ್ತೈತಿ. ಇದು ಮಜಾ ಇರ್ತೈತಿ, ಭಾಳ ಖುಷಿ ಕೊಡ್ತು. ಆಮೇಲೆ ನಾನು ಕೊಟ್ರಪ್ಪ ಸರ್ ಇದ್ದಾಗ ನಮ್ಮ ಮುತ್ತಿನಂತೂ ನಮ್ಮ ಸ್ಕೂಲ್ ಅರ್ಧ ಬೆಳವಣಿಗೆ ಬೆಳಿಬೇಕಾದ್ರೆ ನಮ್ಮ ಮುತ್ತಿನೇ ಕಾರಣ. ಮುತ್ತಿನ ಮತ್ತು ನಮ್ಮ ಶಶಿಕಲಾ ಟೀಚರ್
ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ ಕೆ ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಮುಖ್ಯವಾಗಿ ನಮ್ಮನ್ನು ಸುಮಾರು 27 ವರ್ಷಗಳ ಹಿಂದಕ್ಕೆ ಕರ್ಕೊಂಡೋದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕ ನಮನಗಳು. ನಿಜವಾಗಿಯೂ ಇದು ಒಂದು ಸ್ನೇಹ ಮಿಲನ ಕಾರ್ಯಕ್ರಮ ಅಂತ ಏನು ಮಾಡಿದ್ದೀರಿ, ತುಂಬ ಅತ್ಯದ್ಭುತವಾದಂಥ ಕಾರ್ಯಕ್ರಮ. ಇದರ ಹಿಂದೆ ಶ್ರಮ ಎಷ್ಟಿದೆ ಅಂತಕ್ಕಂಥದ್ದು ನನಗೆ ಎಲ್ಲ ಗೊತ್ತಿದೆ. ಮುತ್ತಿನ ಸರ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತಾ ಈಗಿನ ಒಂದು ಇದರಲ್ಲಿ ಯಾರ್ಯಾರು ಎಲ್ಲಿರ್ತಾರೋ ಎಲ್ಲಿದ್ದಾರೋ ಏನು ಕತ್ತಿನೋ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರನ್ನೂ ನೋಡ್ತಕ್ಕಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಪ್ರಿಯಾಂಕಾ ಒಂದು ಮಾತನಾಡ್ತಾ ಮಗ್ಗಿ ಬಗ್ಗೆ ಹೇಳಿದರು. ಮಗ್ಗಿ ಅದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಗಣಿತ ಪಾಠದಲ್ಲಿ. ನಾನು ಈ ಗೌರ್ಮೆಂಟ್ ಅಪಾಯಿಂಟ್ ಆಗೋದಕ್ಕಿಂತ ಮುಂಚಿತವಾಗಿ ಪ್ರೈವೇಟ್ ಶಾಲೆಯಲ್ಲಿದ್ದೆ. ಅವರು ಈಗನೇ ಅಂದರೆ 86-87ನೇ ಇಸ್ವಿಯಲ್ಲಿ 1ನೇ ತರಗತಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳನ್ನ ಒಂದು 7-8 ವರ್ಷ ಮಾಡಿದೆ. ಅವರು ಕೂಡ ಹೀಗೆ ಒಂದು ಗುರು ಸನ್ಮಾನ ಕಾರ್ಯಕ್ರಮ ಅಂತ ಕರೆದಿದ್ದರು. ನಾವಲ್ಲಿ ಹೋದ ತಕ್ಷಣ ಅದು ಈಗ ನೆನಪಾಯ್ತು ನನಗೆ. ಹೋದ ತಕ್ಷಣ ಆ ಹುಡುಗಿ ಮೊದಲು ವಾಸನೆ ಅಂತ ಹೇಳಿ ಆ ಹುಡುಗಿ ಸ್ವಲ್ಪ ಚೆನ್ನಾಗಿ ನೆನಪಿದೆ ನನಗೆ. ಅವಳು ನನ್ನ ಹತ್ರ ಬಂದು, ಸರ್ ಇವತ್ತು ಮಗ್ಗಿ ಬರ್ಕೊಂಬಂದಿಲ್ಲ, ನಾನು ದಯವಿಟ್ಟು ಬೈಬೇಡ್ರಿ ಅಂತ. ಅಂದರೆ ಆ ಮಗ್ಗಿಯ ಬಗ್ಗೆ ಇವತ್ತಿಗೂ ನಿಮ್ಮ ಒಂದು ಆ ಮಗ್ಗಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ಕೊಡ್ತಾ ಇದ್ದೀವಿ ಅಂದರು. ತುಂಬ ಸಂತೋಷ. ಹಾಗೆಯೇ ಕೆಲವೊಬ್ಬರು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಬಗ್ಗೆ ಅತಿ ಉತ್ತಮವಾದಂಥ ಒಂದು ನಮ್ಮ ಸಂತೋಷ್ ಸೂರಿಮಠ್ ಅವ್ರ ತಂದೆಯವರು ಎಲ್ಲಾರು ಕಾಣಲಿ, ನನಗೆ ನಾನು ಕಾಣ್ತಾ ಇದ್ರು ಅವ್ರ ತಂದೆಯವ್ರು ಕಂಡ ತಕ್ಷಣ ನಿಮ್ಮ ಶಿಷ್ಯ IAS ಮಾಡ್ತಾ ಇದ್ದಾನ್ರಿ ಅಂತ ತುಂಬ ಮನಸ್ಸಿಗೆ ಸಂತೋಷ ಆಗ್ತಾಯಿತ್ತು. ನಮ್ಮ ಒಬ್ಬ ವಿದ್ಯಾರ್ಥಿ IAS ಮಾಡ್ತಾ ಇದ್ದಾನಲ್ಲ ಅಂತ. ಈಗಲೂ ಕೂಡ ಅವರು ಒಬ್ಬ ಉನ್ನತ ಹುದ್ದೆ ಅಧಿಕಾರಿ ಆಗಿದ್ದಾರೆ ಅಂತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ವಿಷಯ. ಎಲ್ಲರೂ ಒಬ್ಬ ಸತ್ಪ್ರಜೆಗಳಾಗಿ ಇದ್ದೀರಿ ಅಂತಕ್ಕಂಥದ್ದು ಈ ಎಲ್ಲ ಹೆಣ್ಮಕ್ಳನ್ನ ನೋಡಿದಾಗ ಅಬ್ಬಾಬಾಯಿ ಅವಾಗ ಹೆಂಗಿದ್ರು ಈಗ ಹಿಂಗಿದಾರಲ್ಲ ಎಲ್ಲರನ್ನೂ ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಎಲ್ಲ ನಮ್ಮ ಹಿರಿಯ ಚೇತನಗಳನ್ನು ಭೇಟಿಯಾಗ್ತಕ್ಕಂಥ ಒಂದು ಸದಾವಕಾಶವನ್ನು ಕಲಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನೂ ಒಂದು ನನ್ನ ಪರ್ಸ್ನಲ್, ನಾವು ಈಗ ರಿಟೈರ್ ಆದ ನಂತರ ಒಂದು ಕೊಟ್ಯಾಕ್ LIC ಅಂತೇಳಿ ಅಂತಕ್ಕಂಥ ಒಂದು ಇದಿದೆ. ಇದ್ರ ಪರ್ಸ್ನಲ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಅದು ಒಂದು ಉತ್ತಮವಾದಂಥ ಒಂದು ವಿಮಾ ಕಂಪನಿ. ಅದರಲ್ಲಿ ಬೇರೆ ಪ್ರೈವೇಟಾಗಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ಲೈಫ್ ಇನ್ಶೂರೆನ್ಸ್ ಜೊತೆಗೆ ಪೆನ್ಷನ್ ಯೋಜನೆ ಅಂತ ಒಂದಿದೆ. ಅದರಲ್ಲಿ ನಾವು ಏನಾದರೂ ತೊಡಸ್ಕೊಂಡ್ರೆ ಸ್ವಲ್ಪ ಪ್ರತಿ ತಿಂಗಳು ಪ್ರತಿ ವರ್ಷದಕ್ಕೆ 1 ಲಕ್ಷ ರೂಪಾಯಿನಂತೆ 12 ವರ್ಷ ಕಟ್ಟಿಬಿಟ್ರೆ ಮುಂದೆ ನಿಮಗೆ ಪ್ರತಿ ವರ್ಷವೂ ಲಂಸಮ್ ಅಮೌಂಟ್, ಕೆಲವೊಂದು ಅಮೌಂಟ್ ವಾಪಸ್ ಬರ್ತದೆ, ಮನಿ ಬ್ಯಾಕ್ ಪಾಲಿಸಿ ಟೈಪು. ಜೊತೆಗೆ ನೀವು 85 ವರ್ಷ ಆಗಲ್ಲಿವರೆಗೂ ನೀವು ಅವರಿಗೆ ಪೆನ್ಷನ್ ಬರ್ತಾ ಇರ್ತದೆ. ಸುಮಾರು 8ರಿಂದ 10 ಸಾವಿರ, 1 ಲಕ್ಷ ಮಾಡಿದರೆ 2ರಿಂದ 3 ಸಾವಿರ ಅಥವಾ 4 ಸಾವಿರ ರೂಪಾಯಿ ಪೆನ್ಷನ್ನು ಬರ್ಬೋದು. ಆ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ರಿ. ನನ್ನ ನಂಬರ್ ಬೇಕಾದರೆ ನೋಟ್ ಮಾಡಿಕೊಳ್ಳಿ. ಹಂಗೇನಾದರೂ ಇದ್ದರೆ ಫೋನ್ ಮಾಡಿದರೆ ನಾವು ಬಂದು ಅವನ್ನ ನಿಮಗೆ ಆ ಒಂದು ಅವಕಾಶವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ಈ ಸಮಯವನ್ನು ತೆಗೆದುಕೊಂಡಿದ್ದಕ್ಕಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಸನ್ಮಾನ. ಧನ್ಯವಾದಗಳು ಶರ್ಮಕಪ್ಪ ಸರ್, ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರು, ನಿಮ್ಮ ಡ್ಯಾನ್ಸ್ ಕ್ಯಾನ್ಸರ್ಗೆ ಧನ್ಯವಾದಗಳು. ಮುಂದಿನ ಸನ್ಮಾನ ಕಾರ್ಯಕ್ರಮ ಶಶಿಕಲಾ ಟೀಚರ್ ದಯಮಾಡಿ ಬರಬೇಕು. ಹಾಡಿಂದ ಕಡಿಮೆ ಮಾಡಿ. ಇವತ್ತಿನ ದಿವಸ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ನನ್ನ ವಿದ್ಯಾರ್ಥಿಗಳು 88-90ನೇ ಸಾಲಿನ ನಮ್ಮ ಹಳೆಯ ವಿದ್ಯಾರ್ಥಿಗಳು. ಇದು ಒಂದು ನಾವು JC ಶಾಲೆಯಲ್ಲಿ ಇದು 4ನೇ ಬ್ಯಾಚ್ ಮಾಡ್ತಾ ಇರೋದು. ಇದು ಭಾಳ ಸಂತೋಷದ ಸಂಗತಿ. ನಿಜವಾಗ್ಲೂ ನಾವು ಭಾಳ ಪುಣ್ಯ ಮಾಡಿವಿ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಇಂಥ ವಿದ್ಯಾರ್ಥಿಗಳನ್ನು ಪಡೆದಕ್ಕೆ ನಮಗೆ ಬಹಳ ಸಂತೋಷ. ಇಂಥ ವಿದ್ಯಾರ್ಥಿಗಳು ಮುಂದೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಈ JC ಶಾಲೆ ಅಂದ್ರೆ ಇಷ್ಟೇ ಯಾರೇ ಅಪಾಯಿಂಟ್ಮೆಂಟ್ ಸುಮಾರು 20-25 ವರ್ಷ ಸರ್ವಿಸ್ ಆಗೋವರೆಗೆ ಯಾರೂ ಹೋಗಿಲ್ಲ.
ಅಂತ ಒಂದು ಈ JC ಶಾಲೆ ಮಹತ್ವ ಆಗಿದೆ. ಇದರಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸುಮಾರು ಎಲ್ಲರೂ ಅಪಾಯಿಂಟ್ಮೆಂಟ್ನಲ್ಲೇ ಕೆಲಸ ಮಾಡ್ತಾರೆ. ಇದರಲ್ಲಿ JC ಶಾಲೆಯಲ್ಲಿ ಓದಿದಂಥ ಎಲ್ಲರೂ ಸರ್ ಆಗಿರ್ಬೋದು, ನಮ್ಮ ಶಶಿಕಲಾ ಟೀಚರ್ ಆಗಿರ್ಬೋದು, ಎಲ್ಲರೂ ನಮ್ಮ ಕೈಯ ಕಲ್ತಂಥ ಹುಡುಗರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾರಂದ್ರೆ ನನಗೆ ಭಾಳ ಸಂತೋಷ. ನಮ್ಮ ಕೃಷ್ಣ, ಅಲ್ಲಾವುದ್ದೀನ್ ಇವರೆಲ್ಲರೂ ಬಂದು ಕೇಳ್ಕೊಂಡಾಗ ಸರ್ ಟೀಚರ್ನೆಲ್ಲರೂ ಮೇಷ್ಗಳನ್ನೆಲ್ಲ ಕರೆಸ್ಬೇಕು ಅಂತ ಹೇಳಿದರು. ಅದ್ರ ಜವಾಬ್ದಾರಿ ಬಿಡ್ರಿ, ನಾನು ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಅದನ್ನು ನಾನು ಕರ್ಕೊಂಬರ್ತೀನಿ ಅಂತಂದು ಹೇಳಿದ್ದೆ ಅವರಿಗೆ. ಅದ್ರ ಪ್ರಕಾರ ಎಲ್ಲರ ಮನೆಗೂ ಹೋಗಿ ಇವತ್ತು ಬಂದಿದ್ದಾರೆ. ಭಾಳ ಸಂತೋಷ. ಆ ಹುಡುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ನನ್ನ ವಿದ್ಯಾರ್ಥಿಗಳು ನನ್ನೆಲ್ಲರೂ ಗುರುತಿಡಿದ್ದಾರೆ. ಯಾಕಂದ್ರೆ ದಪ್ಪಗಂಗಿಲ್ಲ ನಾ ತೆಳಗಂಗಿಲ್ಲ. ಮುತ್ತಿನ ಸಾ ಇವತ್ತು ನಾವು ಕೌಸಲ್ಪಾನ್ ನೋಡಿದ್ರೆ, ಜಯಶ್ರೀ ನೋಡಿದ್ರೆ, ನಮ್ಮ ಕಾಜಾಬಾನಿ ನೋಡಿದ್ರೆ ಅಂತ ನನಗೆ ಹೆದರಿಕೆನ ಹಾಕಲ್ಲ. ಅಂದರೆ ಅದು ಇರೋದಂಗೆ, ಅವರು ಮೈ ಬರೋದಂಗೆ ಯಾವಾಗಲೂ. ಮತ್ತೀಗ ಕೊಟ್ಟು ಮನೆಗೆ ಹೋದ್ಮೇಲೆ ಅವರೆಲ್ಲರ ಅದು ಸಹಜ. ಆದರೆ ನಾವು ಮೇಷ್ಟ್ರುಗಳು ಏನದೀವಲ್ಲ, ನಾವು ಎಷ್ಟಿದ್ದಾರೆ ಅಷ್ಟೇ ಇರ್ತೀವಿ. ಯಾಕಂದ್ರೆ ನಿಮಗೆ ಪಾಠ ಮಾಡೋಕೆ ನಾವು ಓದಿರ್ಬೇಕಲ್ಲ. ಒಂದು ಫೋಟೋ ತೆಗಿತೀನಿ ಇರಿ, ಮೈಕ್ ಡೌನ್ ಮಾಡಿ. ಒಂದು ಫೋಟೋ ತೆಗಿತೀನಿ ಇರಿ ಸರ್. ರೆಡಿ ಅಲ್ಲ, ಮೈಕ್ ಡೌನ್ ಮಾಡಿ ಸರ್. ರೆಡಿ ಸ್ಮೈಲ್ ರೆಡಿ. ಮನೋರಂಜನೆ ಕಾರ್ಯಕ್ರಮ ಇರ್ತದೆ. ಮತ್ತು ನಮ್ಮ ಶ್ರೀಮತಿ ಪ್ರಿಯಾಂಕಾ ಅವರು ಭಕ್ತಿಗೀತೆಗಳನ್ನು ಹಾಡ್ಬೇಕಂತಂದು ರೆಡಿಯಾಗಿ ಬಂದಿದ್ದಾರೆ. ದಯವಿಟ್ಟು ಊಟ ಆದಮೇಲೆ ಯಾರೂ ಹೋಗಬಾರದು. ಎಲ್ಲರಿಗೂ ಒಂದು ವಿನಂತಿ, ನಾನೊಂದು ಶಾರ್ಟ್ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ನೀವು ಕೈ ಮೇಲೆ ಹೆಂಗೆ ನನ್ನ ಮಗ ವಿಡಿಯೋ ಮಾಡ್ತಾನೆ. ಎಸ್, ಒಂದು 15 ಮಿನಿಟ್ಸ್ ಅಷ್ಟೇ. ಒಂದು ಇಂಟರ್ವ್ಯೂಲ್ ಇಲ್ಲ. ಭಾಳ ಸಂತೋಷ. ಈ ಒಂದು ಕಾರ್ಯಕ್ರಮ ನೋಡಿದರೆ ನಾವು JC ಶಾಲೆಗೆ 98-99ನೇ ಸಾಲಿನಲ್ಲಿ ಇದ್ದೀವಿ ಅಂತ ನಮಗೆ ಭಾಸವಾಗ್ತದೆ. ನಮ್ಮ ಕಿಟಬ್ ಸರ್ಗೆ ನಮ್ಮ ಇವರು ಹೇಳಿದರು, ರಾಜೇಶ ಯಾವಾಗಲೂ ಭಾಳ ಸ್ಟ್ರಿಕ್ಟ್ ಆಗಿರ್ತಿದ್ರು, ಯಾವಾಗಲೂ ಕೋಲ್ ಇರ್ತಿತ್ತು ಕೈಯಾಗಂತ. ಇವತ್ತು ಆ ಸ್ಟ್ರಿಕ್ಟನ್ನು ನಿಮ್ಮ ತಗೊಂಡು ಹೋಗಿದೆ, ನಿಮ್ಮ ವಿದ್ಯಾರ್ಥಿಗಳನ್ನು ತಗೊಂಡು ಹೋಗಿದೆ. ಮೇಡಮ್ ಕುತ್ಕೊಳ್ಳಿ ಮೇಡಮ್. ರೆಡಿ 1 2 3 ಓಕೆ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸುಸಂದರ್ಭದ ದಿನವನ್ನು ಯಾವಾಗಲೂ ನೆನಪಿಟ್ಕೊಳ್ಳೋ ಮಾಡಿದ್ದೀರಾ. ನಿಮ್ಮಂಥ ವಿದ್ಯಾರ್ಥಿಗಳನ್ನು ಪಡಿಬೇಕಾದ್ರೆ ಪ್ರಯತ್ನ ಮಾಡಿದ್ದೀವಿ ಅಂತ ಸದಾ ಹಚ್ಚ ಹಸಿರಿನಂತಾಗಿರಲಿ. ಎಲ್ಲ ಶಿಕ್ಷಕರಾದ ಸಂದರ್ಭದಲ್ಲಿ ನಾವು ಎಷ್ಟೋ ಸಲ ಮಕ್ಕಳಿಗೆಲ್ಲ ಬೈದಿರ್ತೀವಿ, ಹೊಡೆದಿರ್ತೀವಿ, ಬುದ್ಧಿ ಮಾತುಗಳನ್ನು ಹೇಳಿರ್ತೀವಿ. ಯಾವುದೇ ಒಂದು ಕೆಟ್ಟ ಭಾಷೆಯನ್ನು ಬೈದಿದ್ರೂ ಕೂಡ ಎಲ್ಲರೂ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳೋದೇ ಹೇಳ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸಿ. ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆ ಜೀವನ ಸಿಕ್ಕಿದೆ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಜೀವನ ನಡೆಸೋದಕ್ಕೆ ನೀವು ಸಹಕರಿಸಿ. ನೀವು ಹೆಂಗೆ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದೀರಾ ಹಾಗೆ ನಿಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆ ಸ್ಥಾನವನ್ನು ಪಡೆದು ಯಶಸ್ಸು ಕೀರ್ತಿಯನ್ನು ಗಳಿಸಲಿ. JC ಶಾಲೆ ಹೆಸರು ಮಾತ್ರ ಎಲ್ಲ ಕಡೆ ಹರಡಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ತೇನೆ. ಹಾಗೂ ನಮ್ಮನ್ನೆಲ್ಲ ನೆನಪಿಸ್ಕೊಂಡು ಕರೆದು ಸನ್ಮಾನ ಮಾಡಿದ್ದೀರಾ. ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಿಕ್ಷಕ ವೃಂದದ ಪರವಾಗಿ, ಈ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೆ, ಜೋರಾದ ಚಪ್ಪಾಳೆ ಬರಬೇಕು ವಿದ್ಯಾರ್ಥಿಗಳಿಂದ. ಧನ್ಯವಾದಗಳು ಶಶಿಕಲಾ ಟೀಚರ್ಗೆ. ಎಲ್ಲರೂ ಪ್ರೀತಿಯ ಭೋಜನ ಇದೆ. ಪ್ರೀತಿಯ ಭೋಜನ ನಂತರ ವಂದನಾ. ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ನೀವೆಲ್ಲ ಭಾಳಷ್ಟು ಉನ್ನತ ಸ್ಥಾನದಲ್ಲಿದ್ದೀರಿ. ಕೇವಲ ನಮ್ಮ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ,
ದೇಶ ವಿದೇಶದಲ್ಲಿ ಸಹಿತ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇದ್ದಾರೆ ಮತ್ತು ಇಲಾಖೆಯ ಅಧಿಕಾರಿಗಳಲ್ಲಿ ಅತ್ಯಂತ ಉನ್ನತ ಅಧಿಕಾರ ವರ್ಗವನ್ನು ಸಹಿತ ಸೇರಿಕೊಂಡಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಾನು ಸಾಮಾನ್ಯವಾಗಿ ನಿಮಗೆ ಬಹಳಷ್ಟು ಹೊಡೆದಿರ್ಬೇಕು. ನಾನು ಕಂಡ್ರೆ ಎಲ್ಲರೂ ಹೆದರ್ತಿರ್ಬೇಕು. ಯಾಕಂದ್ರೆ ನನಗಲ್ಲ, ನನ್ನ ಕೇಳಿರ್ತಕ್ಕಂಥ ಬೆತ್ತನ ಹೊಡೆದಿರ್ಬೇಕು. ಇವತ್ತು ನೀವು ಈ ಸ್ಥಾನದಲ್ಲಿ ಇಲ್ಲಿ ಇರಬೇಕಾದ್ರೆ ಆ ಬೆತ್ತನೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಇವತ್ತು ನನ್ನ ಕೈ ಬರ್ತಿಲ್ಲ. ಹಾಗಾಗಿ ಅವತ್ತು ನಾನು ಏನಾದ್ರು ಸಿಟ್ಟಿನಾಗ ಹೊಡೆದಿದ್ದೀನಿ. ಇವತ್ತೆಲ್ಲ ಹೊಡೆದಂತೆ ಎಲ್ಲ ವಾಪಸ್ ಮರ್ತ್ಬಿಟ್ಟಿಲ್ಲ. ಹಾಗಾಗಿ ಈಗ ವಿದ್ಯೆ ಚಮ್ ಅದು ಚಳಿ ಚಮ್ ವಿದ್ಯೆ ಗಮ್ ಅಂತ ಹೇಳ್ತಿದ್ರು. ಹಾಗಾಗಿ ಅವತ್ತು ನಾನು ಚಮ್ ಮಾಡಿದ್ದೀನಿ. ಇವತ್ತು ಇವೆಲ್ಲ ಗಮ್ ಅನ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನೂ ನಮ್ಗೆ ಭಾಳ ಖುಷಿ ಆಗುತ್ತೆ. ಎಲ್ಲ ಕಡೆ ನಮ್ಮ ದೇಶೀಯ ಶಾಲೆ ವಿದ್ಯಾರ್ಥಿಗಳು ನಮ್ಮ ನಾಡಿನ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ನೋಡಿ, ಭಾಳ ಖುಷಿ ಆಗುತ್ತೆ. ಯಾವ ರಂಗದಲ್ಲಿ ಸಹಿತ ಇಲ್ಲ ಅಂತ ನನಗಿಲ್ಲ, ಎಲ್ಲ ರಂಗದಲ್ಲಿ ಸಹಿತ ಇವತ್ತು ಹೆಸರು ಮಾಡಿದ್ದೀನಿ. ಅದಕ್ಕೆ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಅನಂತ ಧನ್ಯವಾದಗಳು. ಈ ಒಂದು ಅಭಿಮಾನ ಹೀಗೆ ಇರಲಿ ಅಂತ ತಿಳ್ಕೊಂಡು ಹೇಳಿ, ನಿಮ್ಮ ಮುಂದೆ ದೇವ್ರ ನಿಮ್ಮ ಆಯುಷ್ಯ ಇದಕ್ಕೆ ಸಂಪತ್ತು ಎಲ್ಲರೂ ಕೊಡಲಿ ಅಂತ ತಿಳ್ಕೊಂಡು ಆ ದೇವರು ನಾನು ನಿಮ್ಮ ಪರವಾಗಿ ಪಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳು ಹಾಗೂ ಗುರುಮಾತೆಯರಿಗೂ ಮೊದಲೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ತಮಗೆ ಈ ಶಾಲೆ ವತಿಯಿಂದ ತಮ್ಮೆಲ್ಲರಿಗೂ ತುಂಬುವುದೇ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊದಲೇದಾಗಿ ಎರಡನೇದು, ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಾ. ಸೊ ತಮಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಈ ಶಾಲೆ ಬಗ್ಗೆ ತಾವು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಮ್ಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಅತಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದೀರಾ. ಹಾಗೆ ನಮ್ಮದು ಒಂದು ಸಣ್ಣ ಒಂದು ಬೇಡಿಕೆ ಇದೆ. ಯಾಕಂದರೆ ಈ ಶಾಲೆ ಇತಿಹಾಸ ಹೊಂದಿರತಕ್ಕಂಥ ಒಂದು ಶಾಲೆ. ಯಾಕಂದರೆ ಸ್ವತಂತ್ರ ಪೂರ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಶಾಲೆ. ಏನೋ ಗೊತ್ತಿಲ್ಲ, ನನಗೆ ಈ ಶಾಲೆ ನೋಡಿರೋ ಒಂಥರ ಸೆಂಟಿಮೆಂಟ್ ಜಾಸ್ತಿ ಇದೆ. ಯಾಕಂದರೆ ಇತಿಹಾಸ ಪೂರ್ವದಲ್ಲಿ ನಿರ್ಮಾಣ ಆಗಿ ಈ ಒಂದು ಶಾಲೆ ಇಲ್ಲಿವರೆಗೂ ಕೂಡ ತುಂಬ ಸಕ್ಸಸ್ ಆಗಿ ಈ ಶಾಲೆ ಹೆಸರು ಉಳಿದಿದೆ. ಸೊ ಆ ಶಾಲೆಯನ್ನು ಶಾಶ್ವತವಾಗಿ ಹೀಗೆ ಮುಂದುವರಿಸ್ಕೊಂಡು ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಈ ಶಾಲೆ ಎಲ್ಲ ಮುಖ್ಯ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕರಾಗಿರ್ಬೋದು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಇದಕ್ಕೆ ಸಹಕಾರವನ್ನು ನಮ್ಮ SDMC ಅವರು ಕೂಡ ನೀಡ್ತಿದ್ದಾರೆ. ಅದೇ ರೀತಿ ಈ ಹಳೆ SDMC ಅವರು ಕೂಡ ಗಾಳಿ ಶಿವಾನಂದನ್ ಅವರು ಕೂಡ ಏನು ಮಾಡ್ತಿದ್ದಾರೆ, ಅತ್ಯುತ್ತಮವಾಗಿ ಈ ಕಾರ್ಯವನ್ನು ಈ ಶಾಲೆಗಾಗಿ ಅವರು ತುಂಬಾ ಶ್ರಮ ಪಡ್ತಿದ್ದಾರೆ. ಹಾಗೆ ಈಗ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಒಂದು ಗಾಳೆಪಣ್ಣ ಅವರು ಕೂಡ ಅವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ಶಾಲೆಗೆ ತಮ್ಮ ಒಂದು ಸಹಕಾರ ತುಂಬ ಮುಖ್ಯ ಇದೆ. ಯಾಕಂದರೆ ನಾವು ಕಲ್ತಿರ್ತೀವಿ, ನಾಳೆ ನಮ್ಮ ಮಕ್ಕಳು ಕೂಡ ಇಲ್ಲಿ ಕಲಿತಾರೆ, ಆಮೇಲೆ ಅವ್ರ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಕಲಿತಾ ಇರ್ತಾರೆ. ಸೊ ಹಾಗಾಗಿ ಈ ಶಾಲೆಯಲ್ಲಿ ಏನೇ ಕುಂದುಕೊರತೆಗಳಾದರೂ ಕೂಡ ತಾವು ಮುಂದೆ ನಿಂತು ಈ ಶಾಲೆಯ ಕುಂದುಕೊರತೆಗಳನ್ನು ನಿವಾರಿಸ್ಬೇಕಂತ ಹೇಳಿ ಈ ಮೂಲಕ ನಾನು ತಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಈ ಶಾಲೆ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಎಲ್ಲ ಗುರುಗಳು, ಮೇ ಬಿ ನಾನು ಕೂಡ ನಿಮ್ಮ ಥರನೇ ಸ್ಟೂಡೆಂಟ್ ಇವರು ಹೋಲಿಸ್ಕೊಂಡ್ರೆ. ಯಾಕಂದರೆ ನಾನು ಇವರಂಥ ಟೀಚರ್ ಕೈಗಳೇ ಕಲಿತು ಇವತ್ತು ಈ ಮಟ್ಟಿಗೆ ನಾನು ಒಬ್ಬ ಗುರುಗಳಾಗಿ ಈ ಒಂದು ಶಾಲೆಯಲ್ಲಿ ನಾನು ಕೂಡ 4 ಜನ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ. ಅಂದರೆ ಅದು ನನ್ನ ಒಂದು ಖುಷಿ, ತುಂಬ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ಎಲ್ಲ ಸಾಧಕರ ನಡುವೆ ನಾನು ಒಬ್ಬ ಇಲ್ಲಿ ಕುಂತಿದ್ದೀನಿ, ಅನಿವಾರ್ಯ ಪರಿಸ್ಥಿತಿ. ಯಾಕಂದರೆ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳು ಅನುಪಸ್ಥಿತಿಯಲ್ಲಿ ನನಗೆ ಈ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೊ ಇಷ್ಟೇ. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
ಬೆರೆತು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾಯ್ತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಎರಡು ಮಾತುಗಳನ್ನು ಅವಾಗ ನಾನು ಒತ್ತಾಯ ಮಾಡಿದೆ, ಎರಡು ಮಾತಾಡಪ್ಪ ಅಂದರೂ ಕೂಡ ಸರ್ ನನಗೆ ನನಗೆ ಹೆದರಿಕೆ. ಈಗ ದಯವಿಟ್ಟು ಎರಡು ಮಾತುಗಳನ್ನು ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಈ ಪ್ರೋಗ್ರಾಮ್ ನಡೆಸ್ಕೊಡಕ್ಕ ನನಗೆ ಭಾಳ ಗೆಳೆಯರು ಮೊದಲನೇದಾಗಿ ಅವರಿಗೂ ಧನ್ಯವಾದಗಳು. ಮತ್ತು ನಮ್ಮ ನಟರಾಜ್ ಶಾಲೆಲ್ಲ ಅವನ್ನ ನಟರಾಜ ವಹಿಸ್ಕೊಂಡಾರೆ. ಮತ್ತು ಆಮೇಲೆ ಗೋಳೆ ಕೃಷ್ಣ, ಜಗನ್ನಾಥ್ ಸಿಂಗ್ ಮತ್ತು ಪ್ರವೀಣ್ ಶೆಟ್ಟಿ ಇವರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಾವುದ್ದೀನ್ ಮತ್ತು ಶಬೀರ್, ಅಬೂಬಕರ್ ಮತ್ತು ವಿಶ್ವನಾಥ್ ಮತ್ತು ನಮ್ಮ ರಾಜೇಶ್ ಭಾಳ ನಮಗೆ ಆಗ್ಯಾನ. ಮತ್ತು ವಿಜಿ ಅಲ್ಲೇಲಿದ್ದ ನುಗ್ಗಿಕಾಯಿ ತಂದಿದ್ದಾನೆ. ಪ್ರವೀಣ್ ಶೆಟ್ಟಿ, ಮಾಬಾಷಾ ಮತ್ತು ನಮ್ಮ ಬೊಂಗಾಳಿಲಿದ್ದ ವಿಶ್ವತ ಬಂದಿದ್ದಾನೆ. ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ನನಗೆ. ವೆಂಕಟಾಪುರದಿಂದ ಬುಡ್ಡೇರ ರವಿಕುಮಾರ್ ಮತ್ತು ರಾಜೇಶ್ ಮತ್ತು ಶೇಖರ್, ನಮ್ಮ ಸಂತೋಷ್ ಸೂರಿಮಠ ಅಲ್ಲೇಲಿದ್ದ ಪ್ರೋತ್ಸಾಹ ಮಾಡಿ ಅಲ್ಲೇಲಿದ್ದ ಬಂದಿದ್ದಾರೆ. ಭಾಳ ಕೆಲಸ ಇತ್ತು, ಭಾಳ ಸರಿ ಟ್ರೈ ಮಾಡಿದ್ರು, ಆಗಲಿಲ್ಲ. ಆದರೂ ಕೂಡ ಈ ಫಂಕ್ಷನ್ ಬರ್ಬೇಕನ್ನೋದಕ್ಕೋಸ್ಕರನೇ ಭಾಳ ಮಾಡಿ ಬಂದಿದ್ದಾರೆ. ಭಾಳ 2 ದಿವಸ 3 ದಿವಸ ಬಿಟ್ಟು ಬಂದಿದ್ರು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಪ್ರೇಕ್ಷಕರು, ಹೆಣ್ಮಕ್ಳು ಮತ್ತು ಪ್ರಿಯಾಂಕಾ ಅವರು ಸ್ನೇಹಿತರಿಗೆಲ್ಲ, ಪ್ರಿಯಾಂಕಾ, ಶ್ರೀದೇವಿ, ಸಾಲಿಗ್ರಿ ಮತ್ತು ಕಲ್ಪನಾ ಇವರೆಲ್ಲರ, ರಾಜೇಶ್ವರಿ ಇವರೆಲ್ಲರೂ, ಕಲ್ಪನಾ ಮತ್ತು ಎಲ್ಲ ಹೆಣ್ಮಕ್ಳು ಎಲ್ಲರೂ ಪ್ರೋತ್ಸಾಹ ಮಾಡಿದ್ದಾರೆ ಈ ಪರಿಚಯ ಬರೋಕ್ಕೆ. ಎಲ್ಲರಿಗೂ ಧನ್ಯವಾದ.
ಈಗ ಮುತ್ತಿನ ಮಾಸ್ಟರಿಂದ ಡ್ಯಾನ್ಸ್ ಶುರುವಾಗುತ್ತೆ. ಎಲ್ಲರೂ ವೇದಿಕೆ ಬಿಟ್ಟು ಕೆಳಗಿಡಬೇಕು. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಡಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರ ಕೂಗಿದೆ ಪ್ರೀತಿಸುವ ಹೃದಯ ಬೀಳದೆ ಕೇಳು ನೀನು ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರ ಕೂಗಿದೆ ಪ್ರೀತಿಸುವ ಹೃದಯ ಬೀಳದೆ ಕೇಳು ನೀನು ಈಗಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡಣವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರಸರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆಯಿರೆ ಇನ್ನೊಮ್ಮೆ ಬಂದಲ್ಲಿ ಹಿತವಾಗಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರ ಕೂಗಿದೆ ಪ್ರೀತಿಸುವ ಹೃದಯ ಬೀಳಿದೆ ಕೇಳು ನೀನು ಗಾಳಿಯ ಆದೇಶ ಮೇಘವೇ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ್ನ ಕಾದಿದೆ ನೀನಿರೆ ರಂಗೋಲಿ ಸಂಗಾತಿ ಸವಾಲಿ ನವರಸವು ಮೈ ತಾಳಿ ಜೀವನದ ಜೋಕಾಲಿ ಯುಗ ಯುಗದಲ್ಲೂ ನಿನ್ನ ಕಾಯುವೆ ನಿನ್ನೊಮ್ಮೆ ಬಂದಲ್ಲಿ ಬೆಳಕನ್ನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ವೈಭವದ ತವರ ಕೂಗಿದೆ ಪ್ರೀತಿಸುವ ಹೃದಯ ಬೀಳಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಥ್ಯಾಂಕ್ ಯು. ನನಗೇನು ಗೊತ್ತಾ ಇವತ್ತು ಫುಲ್ ಸಂತೋಷ ಆಗ್ತಿರೋದು. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆಗೆ ನಾನು ಹಾಡು ಹೇಳ್ತಿದ್ದೀನಿ ಅಂದರೆ ನನಗೆ ಆಕಾಶನೇ ಮುಟ್ಟಿ ಒಂದಷ್ಟು ಸಂತೋಷ ಆಗ್ತಾ ಇದೆ. ಎಲ್ಲ ಕಡೆ ಹೇಳ್ತಿರ್ತೀನಿ ನಾನು, ನನಗಾದರೆ ಇಷ್ಟು ಫೀಲಿಂಗ್ ಬರೋಂಗಿಲ್ಲ.
ಭಾಳ ಅಂದರೆ ಭಾಳ ಸಂತೋಷ ಆಗ್ತದೆ. ಕೃಷ್ಣ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಮುತ್ತಿನ ಮೇಷ್ಟ್ರಿಗೂ ನಾನು ಭಾಳ ಥ್ಯಾಂಕ್ ಯು ಹೇಳ್ತೀನಿ. ಎಲ್ಲ ನನ್ನ ಗೆಳತಿಯರಿಗೆ ಮತ್ತು ಗೆಳೆಯರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೀಮತಿ ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳು. ಸೊ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಪ್ರಿಯಾಂಕಾ ಈ ರೀತಿ ಆಡ್ತಾಳೆ ಅಂತ ನಾವು ನೋಡಿ ಕೇಳಿ ನಿಜವಾಗ್ಲೂ ವಂಡರ್ ಆಗಿರ್ಬೇಕಲ್ಲ. ಅಲ್ಲಿ ಸ್ವಲ್ಪ ಜನಕ್ಕೆ ಫಸ್ಟ್ ಟೈಮ್ ನೋಡಿದ್ರೆ ಎಲ್ಲರಿಗೂ ವಂಡರ್ ಆಗಿರ್ಬೇಕಲ್ಲ. ರಿಯಲ್ ವಂಡರ್. ನಾನು ಅಷ್ಟೇ ವಂಡರ್ ಆಗಿದ್ದೆ. ಸೊ ಅದಕ್ಕಾಗಿ ನಮ್ಮ ಒಂದು ವೇದಿಕೆಯಲ್ಲಿ ಆಡಲೇಬೇಕಂತೇಳಿ ಇದೆಲ್ಲ ಪ್ರಿಪೇರ್ ಆಗಿರೋದು. ತುಂಬ ಥ್ಯಾಂಕ್ ಯು. ಚೆನ್ನಾಗಿ ಆಡ್ತೀರಾ, ಖುಷಿ ಆಯಿತು. ಥ್ಯಾಂಕ್ ಯು. ಸೊ ವಂದನಾರ್ಪಣೆ ಕಾರ್ಯಕ್ರಮ ಶ್ರೀದೇವಿ. ಅದಕ್ಕಿಂತ ಮೊದಲು ನಮ್ಮ ಪ್ರೀತಿಯ ವಿಜಿ ಒಂದೆರಡು ಮಾತಾಡಬೇಕು. ಅನಿಸಿಕೆ ಬರೀ ಸರ್. ಹಲೋ 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 ಎಲ್ಲ ನನ್ನ ತಂದೆ ತಾಯಿ ಆಗಿರ್ತಕ್ಕಂಥ ನನ್ನ ಎಲ್ಲ ಗುರು ಹಿರಿಯರುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು. ಈ ದಿವಸ ಭಾಳ ಸಂತೋಷದಿಂದ ಎಲ್ಲ ಗುರು ಹಿರಿಯರು ಎಲ್ಲ ಭಾಗವಹಿಸಲಿಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಪ್ರೀತಿಯ ಪ್ರಸಾದ್ ಆ್ಯಂಡ್ ವಿಶ್ವ ಇಬ್ಬರು ಮಿಸ್ ಮಾಡ್ಕೊಂಡಿದ್ದೀನಿ. ಅವರಿಗೆ ನೆಕ್ಸ್ಟ್ ಟೈಮ್ ಮುಂದೆ ಫಂಕ್ಷನ್ ಆದಾಗ ಭಾಳ ಇಸ್ತಾ ಇದ್ದೀನಿ. ಹಾಗೆ ಮತ್ತು ಕೃಷ್ಣ ಎಲ್ಲಿದ್ರು ಚೆನ್ನಾಗಿರಲಿ ಅಂತ ಭಾವಿಸ್ತಾ ಇದ್ದೀನಿ. ಅವರು ಪ್ರಸಾದ್ ಮತ್ತು ವಿಶ್ವ ಅವರಿಗೆ ಅವ್ರಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಯಶಸ್ವಿಯಾದ ಕಾರಣ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಅದರ ರೂವಾರಿಯಾದಂಥ ಸಾವಿತ್ರಿ ಮೇಡಮ್ ಸ್ವಲ್ಪ ಇದು ಪ್ರೀತಿಯ ಸನ್ಮಾನ. ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ. ಯಾಕಂದರೆ ಇದು ನಮ್ಮದೇ ಒಂದು ಶಾಲೆಯಲ್ಲಿ ನಮ್ಮದೇ ಒಂದು ವಿದ್ಯಾರ್ಥಿನಿಯರುಗಳಿಂದ ಆಗಿರ್ತಕ್ಕಂಥ ಸನ್ಮಾನ. ಸೊ ಯಾವಾಗಲೂ ಸವಿನೆನಪಾಗಿ ಕಾಣ್ತೇವೆ. ಪ್ರೀತಿಯಿಂದ ಬರುವ ಮನಸ್ಸು ನಿಮ್ಮದು ಎಂದು ಹೇಳುತ್ತಾ ವಂದನಾರ್ಪಣೆ ಭಾಷಣವನ್ನು ಮಾಡುತ್ತೇನೆ. ನೀವು ಬಂದು ನಮಗೆ ಸಂತೋಷವನ್ನುಂಟು ಮಾಡಿ ನಮಗೆ ವಿದ್ಯೆ ಕಲಿಸಿದ ಈ ವೇದಿಕೆಯ ಮೇಲೆ ಅಲಂಕರಿಸಿದ ಶಿಕ್ಷಕಿಯರಿಗೆ ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಶಾಲೆಯ ಮುಖ್ಯ ಗುರುಗಳಿಗೆ ಹಾಗೂ STMC ಅಧ್ಯಕ್ಷರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜೂಟೂರು ಹರಿನಾಥ್ ಶೆಟ್ಟಿ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಮೇಶ ಕೋರಿ ಶಿಕ್ಷಕ ಕುಟುಂಬದವರಿಗೆ, RS ದೊಡ್ಮನಿ ಶಿಕ್ಷಕ ಕುಟುಂಬದವರಿಗೆ ಹಾಗೂ ನಾಗರಾಜ್ ಶಿಕ್ಷಕ ಇವರ ಕುಟುಂಬದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿದ ನನ್ನ ಗೆಳತಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಛಾಯಾಗ್ರಾಹಕರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಂದನಾರ್ಪಣೆ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಚಪ್ಪಾಳೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳಿಂದ ಚಪ್ಪಾಳೆ ಬರಬೇಕು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು.
ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪ